ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಗೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೂಕ್ತ, ನಾನಾನಂ ಎಂಬ ಸೂಕ್ತದ ಅರ್ಥಚಿಂತನೆಯನ್ನು ನಾವು ಒಂದು 5 ದಿವಸಗಳ ತನಕ ಯಥಾಶಕ್ತಿ ನಡೆಸುವುದಕ್ಕೆ ಪ್ರಯತ್ನಿಸಿದ್ವಿ. ಸಾಮಾನ್ಯವಾಗಿ ಉಪನ್ಯಾಸಗಳು ಅಂತ ಹೇಳಿದರೆ ಯಾವುದಾದ್ರೂ ಒಂದು ಪುರಾಣ ಅಥವಾ ಕೊನೆ ಪಕ್ಷ ಹೆಚ್ಚು ಮೇಲೆ ಅಂತ ಹೇಳಿದರೆ ಒಂದು ಉಪನಿಷತ್ತಿನ ಬಗ್ಗೆ ಉಪನ್ಯಾಸಗಳು ಅಂತ ಇದು ಕಾಣಿಸ್ತದೆ. ಆದರೆ ವೇದದ ಒಂದು ಸೂಕ್ತ, ಒಂದು ಅಗ್ನಿ ಸೂಕ್ತ, ಇಂದ್ರ ಸೂಕ್ತ, ಈ ಸೂಕ್ತಗಳನ್ನು ತಗೊಂಡು ಅದರ ಬಗ್ಗೆ ಉಪನ್ಯಾಸಗಳನ್ನು ನಡೆಸುವಂತಹದ್ದು ಅತ್ಯಂತ ವಿರಳ. ಅದರಲ್ಲೂ ಈ ನಾನಾನ ಸೂಕ್ತ, ಯದಂತಿ ಎಚ್ಚ ಸೂಕ್ತ ಇತ್ಯಾದಿ ಸೂಕ್ತಗಳ ಬಗ್ಗೆ ವಿಮರ್ಶೆ ನಡೆಸುವಂತಹದ್ದು ಇನ್ನಷ್ಟು ವಿರಳ. ಅದಕ್ಕೆ ಕಾರಣ ಏನು ಅಂದರೆ, ಇದನ್ನು ನಾವು ಕರ್ಣ ಸೂಕ್ತ ಅಂತ ಕರಿತೇವೆ. ಈ ಸೂಕ್ತವನ್ನು ನಾನಾನ ಸೂಕ್ತ ಅಂತ ಪ್ರಸಿದ್ಧವಾದ ಋಗ್ವೇದದ ಈ ಸೂಕ್ತ, ಅದು 9ನೇ ಮಂಡಲದಲ್ಲಿ ಬರತಕ್ಕಂತಹ ಸೂಕ್ತ. ಅದನ್ನು ಕರ್ಣ ಸೂಕ್ತ ಅನ್ನುವ ಶಬ್ದದಿಂದ ವ್ಯವಹಾರ ಮಾಡುವಂತಹದ್ದು. ಕರ್ಣ ಸೂಕ್ತ ಅಂತ ಹೇಳಿದರೆ ಕಿವಿಯ ಹತ್ರ ಜಪಿಸತಕ್ಕಂತಹ ಸೂಕ್ತ ಅಂತ. ಕರ್ಣ ಅಂದರೆ ಕಿವಿ. ವಸ್ತುತಃ ಆ ಮಂತ್ರದಲ್ಲಿ ಎಲ್ಲೂ ಕೂಡ ಕರ್ಣ ಅನ್ನುವ ಶಬ್ದ ಬರುವುದಿಲ್ಲ. ಕರ್ಣ ಶಬ್ದ ಇಲ್ಲದೆ ಹೋದರೂ ಆ ಸೂಕ್ತವನ್ನು ಕರ್ಣ ಸೂಕ್ತ ಅನ್ನುವ ಶಬ್ದದಿಂದ ವ್ಯವಹಾರ ಮಾಡ್ತಾರೆ. ಅದೇ ಕಿವಿಯ ಹತ್ರ ಜಪಿಸುವಂತಹದ್ದು ಅಂತ. ಸಾಮಾನ್ಯವಾಗಿ ಸೂಕ್ತಗಳಿಗೆ ಇಂಥ ಸೂಕ್ತ ಅಂತ ಹೆಸರು ಬರುವುದಕ್ಕೆ ಒಂದು 5-6 ಕಾರಣಗಳಿರ್ತಾರೆ. ಕೆಲವು ಸೂಕ್ತಗಳಿಗೆ ಆ ಹೆಸರು ಯಾಕೆ ಬರ್ತದೆ ಅಂದರೆ, ಆ ಸೂಕ್ತ ಯಾವ ಶಬ್ದದಿಂದ ಶುರುವಾಗ್ತದೆ ಆ ಹೆಸರಿನಿಂದ ಆ ಸೂಕ್ತಕ್ಕೆ ಹೆಸರು. ಉದಾಹರಣೆಗೆ ಘರ್ಮಾಸಮಂತಾತ್ ಅಂತ ಒಂದು ಸೂಕ್ತ ಪ್ರಾರಂಭ ಆಗ್ತದೆ. ಆ ಸೂಕ್ತಕ್ಕೆ ಘರ್ಮ ಸೂಕ್ತ ಅಂತ ಹೆಸರು. ಘರ್ಮ ಅಂದ್ರೆ ಅರ್ಥ ಸೆಕೆ ಅಂತ. ಘರ್ಮ ಕಾಲ ಅಂತ ಹೇಳಿದ್ರೆ ಸೆಕೆಗಾಲ ಅಂತ ಅರ್ಥ. ಆ ಸೂಕ್ತದಲ್ಲಿ ಸೆಕೆಯ ಬಗ್ಗೆ ಏನು ಹೇಳುವುದಿಲ್ಲ. ಆದರೆ ಆ ಸೂಕ್ತ ಪ್ರಾರಂಭ ಆಗುವುದು ಧರ್ಮ ಶಬ್ದದಿಂದ ಅನ್ನೋ ಕಾರಣದಿಂದ ಆ ಇಡೀ ಸೂಕ್ತವನ್ನೇ ಧರ್ಮ ಸೂಕ್ತ ಅಂತ ವ್ಯವಹಾರ ಮಾಡ್ತೇವೆ. ಆತ್ಮಾಹಾರ್ಷಮಿತಿ ಸೂಕ್ತ ಅಂತ, ಆತ್ಮಾಹಾರ್ಷ ಅಂತ ಶುರು ಆಗುವುದರಿಂದ ಆ ಸೂಕ್ತಕ್ಕೆ ಆತ್ಮಾಹಾರ್ಷ ಸೂಕ್ತ ಅಂತ ಹೆಸರು. ಇದು ಯಾವ ಶಬ್ದದಿಂದ ಪ್ರಾರಂಭ ಆಗ್ತದೆ ಅನ್ನುವುದರಿಂದ ಕೆಲವು ಸೂಕ್ತಗಳಿಗೆ ಹೆಸರಿರುತ್ತದೆ. ಕೆಲವು ಸೂಕ್ತಗಳು ಆ ಸೂಕ್ತದಲ್ಲಿ ಹೆಚ್ಚು ಬರುವಂತಹ ಶಬ್ದ ಯಾವುದಿದೆ ಅದನ್ನು ಇಟ್ಟುಕೊಂಡು ಆ ಸೂಕ್ತಕ್ಕೆ ಹೆಸರಾಗ್ತದೆ. ಮೇಧಾಂ ದೇವೀಂ ವಿಷಮಾಣಾನ ಆಗಾತ್ ಅಂತ ಮೇಧಾ ಶಬ್ದದಿಂದ ಮತ್ತೆ ಮತ್ತೆ ಮೇಧಾ ಅಂತ ಬರ್ತಾ ಇರ್ತದೆ. ಆ ಸೂಕ್ತಕ್ಕೆ ಮೇಧಾ ಸೂಕ್ತ ಅಂತ ಹೆಸರು. ಅದು ವಸ್ತುತಃ ಮೇಧಾದೇವಿಯನ್ನು ಪ್ರತಿಪಾದನೆ ಮಾಡತಕ್ಕಂತಹ ಸೂಕ್ತವೂ ಹೌದು. ಆ ಸೂಕ್ತವನ್ನು ಪಠಿಸುವುದರಿಂದ ನಮ್ಮಲ್ಲಿ ಮೇಧಾಶಕ್ತಿ ವೃದ್ಧಿಯಾಗುವಂತಹದ್ದು ಅನ್ನುವ ಫಲವೂ ಇದೆ. ಆ ಫಲ ಉದ್ದೇಶಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಮತ್ತೆ ಮತ್ತೆ ಮೇಧಾ ಅಂತ ಬಂದದ್ರಿಂದ ಅದು ಮೇಧಾ ಸೂಕ್ತ. ಒಂದು ಪ್ರಾತಃ ಸೂಕ್ತ ಅಂತ ಬಂದಿದೆ. ಪ್ರಾತಃ ಸೂಕ್ತ ಅಂದ್ರೆ ಬೆಳಗ್ಗೆ ಹೇಳುವ ಸೂಕ್ತ ಅಂತ ಅರ್ಥ ಅಲ್ಲ. ಅಲ್ಲಿ ಪ್ರಾತರಗ್ನಿಂ ಪ್ರಾತರಿಂದ್ರಂ ಹವಾಮಹಿ ಅಂತ ಪ್ರಾತಃ ಅಂತ ಶಬ್ದ ಬಂದದ್ರಿಂದ ಆ ಸೂಕ್ತಕ್ಕೆ ಪ್ರಾತಃ ಸೂಕ್ತ ಅಂತ ಹೆಸರು. ಹೀಗೆ ಅಲ್ಲಿರುವ ಶಬ್ದಗಳಿಂದ ಕೆಲವು ಸೂಕ್ತಗಳು ಹೆಸರು ಪಡಿತಾವೆ. ಕೆಲವು ಆ ಸೂಕ್ತದಿಂದ ಪ್ರತಿಪಾದ್ಯವಾದಂತಹ ಭಗವತ್ ಸ್ವರೂಪವನ್ನು ಅಥವಾ ದೇವತಾ ರೂಪವನ್ನು ಇಟ್ಟುಕೊಂಡು ಅಗ್ನಿ ಶಬ್ದ ಇತ್ತು ಅಂತಾದ್ರೆ ಅಗ್ನಿಯನ್ನು ಹೇಳುವ ಸೂಕ್ತ ಅಗ್ನಿ ಸೂಕ್ತ ಆಗ್ತದೆ. ಸೂರ್ಯನನ್ನು ಹೇಳುವ ಸೂಕ್ತ ಸೂರ್ಯ ಸೂಕ್ತ ಆಗ್ತದೆ. ಪುರುಷ ರೂಪಿಯಾದ ಪರಮಾತ್ಮನನ್ನು ಪ್ರತಿಪಾದಿಸುವ ಸೂಕ್ತ ಪುರುಷ ಸೂಕ್ತ ಆಗ್ತದೆ. ಲಕ್ಷ್ಮೀದೇವಿಯನ್ನು ಶ್ರೀದೇವಿಯನ್ನು ಪ್ರತಿಪಾದಿಸುವ ಸೂಕ್ತ ಶ್ರೀ ಸೂಕ್ತ ಆಗ್ತದೆ. ಇವೆಲ್ಲಕ್ಕಿಂತ ಭಿನ್ನವಾಗಿ ಹೆಸರು ಪಡೆದ ಒಂದು ಸೂಕ್ತ ಕರ್ಣ ಸೂಕ್ತ. ಅಂದ್ರೆ ಅದು ಕರ್ಣವನ್ನು ಪ್ರತಿಪಾದಿಸುವುದಿಲ್ಲ. ಆ ಮಂತ್ರಗಳಲ್ಲಿ ಕರ್ಣ ಅನ್ನುವ ಶಬ್ದವೂ ಬರುವುದಿಲ್ಲ.
ಆದರೂ ಅದು ಕರ್ಣ ಸೂಕ್ತ ಯಾಕಾಗಿದೆ ಅಂದ್ರೆ ಕಿವಿಯ ಹತ್ತಿರ ಹೋಗಿ ಹೇಳುವ ಸೂಕ್ತ ಅಂತ. ವಸ್ತುತಃ ಈ ಕರ್ಣ ಸೂಕ್ತ ಅನ್ನುವ ಶಬ್ದ ನಾನು ನೋಡಿದ ಯಾವುದೇ ಧರ್ಮಶಾಸ್ತ್ರದಲ್ಲಿ ಇಲ್ಲ. ಯಾಕಂದ್ರೆ ಇಲ್ಲ ಅಂತ ನಾನು ಹೇಳುವುದಿಲ್ಲ, ಇಷ್ಟು ಪ್ರಸಿದ್ಧಿಗೆ ಬಂದಿದೆ ಅಂದಮೇಲೆ ಅದರಲ್ಲಿ ಅದು ಇರಬೇಕು. ಆದರೆ ನಾನು ನೋಡಿದ ಧರ್ಮಶಾಸ್ತ್ರದಲ್ಲಿ ಕರ್ಣಸೂಕ್ತ ಅನ್ನುವ ಶಬ್ದ ಇಲ್ಲ. ಎಲ್ಲಾ ಕಡೆಯಲ್ಲಿರುವುದು ನಾನಾ ನಮಿತಿ ಸೂಕ್ತಂ ಅನ್ನುವ ಶಬ್ದವೇ ಬರ್ತದೆ. ತತಸ್ತು ನಿರ್ಗತೆ ವಾಯು ಕುಶಾಗ್ರೇಶು ನಿಕ್ಷಿಪೇತ್ ನಾನಾ ನಮಿತಿ ಸೂಕ್ತಂತೂ ಅಂತ್ಯಕಾಲೇ ಸದಾ ಪಠೇತ್. ಕರ್ಣಸೂಕ್ತಂ ಅಂತ್ಯಕಾಲೇ ಪಠೇತು ಅಂತ ಯಾವುದೇ ಧರ್ಮಶಾಸ್ತ್ರದ ಮಾತುಗಳು ನಮಗೆ ಕಾಣಿಸುವುದಿಲ್ಲ. ಅಲ್ಲಿ ನಾನಾನ ಮಿತಿ ಸೂಕ್ತಂತೂ ಅಂತ್ಯಕಾಲೇ ಸದಾ ಪಠೇತ್ ಅಂತ ಈ ಶಬ್ದ ಇದೆ. ಈ ಕರ್ಣಸೂಕ್ತ ಅನ್ನೋದು ಬಹುಶಃ ಈ ಕಲಿಯುಗದಲ್ಲಿ ಬಂದ ಹೆಸರಿರುವುದು. ಯಾಕಂದ್ರೆ ಹಿಂದೆ ಎಲ್ಲ ಈ ಕರ್ಣಸೂಕ್ತವನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇದ್ರು ಋಷಿಮುನಿಗಳೆಲ್ಲ. ಅಂತ್ಯಕಾಲೇ ಸದಾ ಪಠೇತು ಅಂತ ಅಲ್ಲಿ ಉಂಟು. ನಾನಾನ ಮಿತಿ ಸೂಕ್ತಂತೂ ಅಂತ್ಯಕಾಲೇ ಸದಾ ಪಠೇತ್ ಅಂದ್ರೆ ಸಾಯುವ ಹೊತ್ತಿಗೆ ಎಂದೆಂದೂ ಪಠಿಸಬೇಕು. ಇದೇನು ಸಾಯುವ ಹೊತ್ತಿಗೆ ಅಂತ ಬೇರೆ, ಎಂದೆಂದೂ ಪಠಿಸಬೇಕು ಇದೇನು? ಈಗ ನಾನಾನ ಮಿತಿ ಸೂಕ್ತ ಅಂತೂ ಅಂತ್ಯಕಾಲೇ ಪಠೇತ್ ಇರಬೇಕು. ಅದಕ್ಕೆ ಅಂತ್ಯಕಾಲೇ ಸದಾ ಪಠೇತ್ ಅದಕ್ಕೆ ವ್ಯಾಖ್ಯಾನ ಇದೆ. ಇದು ವಸ್ತುತಃ ವಸಿಷ್ಠ ಸ್ಮೃತಿ. ವಸಿಷ್ಠರು ಅಂತ್ಯಕಾಲೇ ಸದಾತ್ಮರ ಪಠೇತ್ ಅಂತ ಯಾಕೆ ಹೇಳಿದ್ರು ಅಂದ್ರೆ ಅಂತ್ಯಕಾಲ ಯಾವುದು ಅಂತ ಗೊತ್ತಿಲ್ಲದೆ ಇರುವುದರಿಂದ ಎಂದೆಂದೂ ಪಠಿಸಬೇಕು ಅಂತ ಅರ್ಥ. ಅಂದ್ರೆ ಈ ಕರ್ಣಸೂಕ್ತ ಅಂತ ಇವತ್ತು ನಾವೇನು ಹೇಳ್ತೇವೆ, ಇದು ಹಿಂದೆ ಋಷಿಮುನಿಗಳು ಪ್ರತಿನಿತ್ಯವೂ ಪಾರಾಯಣ ಮಾಡ್ತಾ ಇದ್ದಂತಹ ಸೂಕ್ತ. ಹಿಂದೆ ಯಾಕೆ ಇವತ್ತು ಕೂಡ ಪುರೋಹಿತರು, ವೇದಜ್ಞರು, ವೇದವನ್ನು ತಿಳಿದವರು ಪ್ರತಿನಿತ್ಯವೂ ಕೂಡ ಭಗವಂತನ ಪೂಜೆ ಹೊತ್ತಿಗೆ ಪಾರಾಯಣ ಮಾಡುವ ಸೂಕ್ತ. ಹಾಗಾಗಿ ಕರ್ಣ ಸೂಕ್ತ ಅಂದ್ರೆ ಕೆಲವರಿಗೆ ಹೆದರಿಕೆ ಉಂಟು. ಈ ಗರುಡ ಪುರಾಣ ಅಂತ ಹೇಳಿದಾಗ ಕೆಲವರಿಗೆ ಹೆದರಿಕೆ, ಕರ್ಣ ಸೂಕ್ತ ಅಂತ ಹೇಳಿದ ಕೂಡಲೇ ಕೆಲವರಿಗೆ ಹೆದರಿಕೆ. ಕರ್ಣ ಸೂಕ್ತ ಉಪನ್ಯಾಸ ಇದೆ ಅಂದ್ರೆ ನಾವೆಲ್ಲ ಹೋಗಲಿಕ್ಕಿಲ್ಲ, ಇದಕ್ಕೆ ಯಾವ ಅಂತ್ಯಕಾಲದವರು ಅವರು ಮಾತ್ರ ಹೋಗ್ಬೇಕು ಅಂತ ಹೀಗೆಲ್ಲ ಭಾವನೆಗಳೆಲ್ಲ ಉಂಟು. ಅದರಲ್ಲಿ ಭಾವನೆ ಇನ್ನೂ ಇದು ಎಲ್ಲಿ ತನಕ ಇತ್ತು ಅಂದ್ರೆ ಒಂದು ಕಾಲದಲ್ಲಿ ಭಾಗವತದ ಬಗ್ಗೆ ಹಾಗೆ ಭಾವನೆ ಇತ್ತು ಅಂತ ಒಬ್ಬ ಹಿರಿಯರು ಬರೀತಾರೆ. ಭಾಗವತವನ್ನು ಯಾರು ಶ್ರವಣ ಮಾಡ್ಬೇಕಂದ್ರೆ ಇನ್ನು 7 ದಿವಸ ಸಾಯಲಿಕ್ಕಿರುವವರು ಮಾತ್ರ ಶ್ರವಣ ಮಾಡಬೇಕು. ಯಾಕಂದ್ರೆ ಅದರಲ್ಲೇ ಹೇಳಿದ್ದಾರಂತೆ, ಭಾಗವತದಲ್ಲೇ ಹೇಳಿದ್ದಾರೆ, ಅವರ ವ್ಯಾಖ್ಯಾನ ಅದಕ್ಕೆ ಭಾಗವತದಲ್ಲೇ ಹಾಗೆ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ನಿಗಮ ಕಲ್ಪತರವರು ಕಲಿತಂ ಫಲಂ ಸುಖಮುಖ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಅಂತ ಹೇಳಿದ್ದಾರೆ. ಆಲಯ ಅಂದ್ರೆ ಲಯ ಅಂದ್ರೆ ಸಾಯುವುದು, ಆಲಯ ಅಂದ್ರೆ ಸಾಯುವುದೇ ತನಕ ಕೇಳ್ರಿ ಅಂತ ಹೇಳಿದ್ದಾರೆ. ಅಂದ್ರೆ ಸಾಯಲಿಕ್ಕಿದ್ದವರೇ ಹೋಗ್ಬೇಕಲ್ಲಿ. ಪರೀಕ್ಷಿತ ಹಾಗೆ ಮಾಡಿದ್ದಲ್ವಾ ಅಂತ ಅದಕ್ಕೆ ಯುಕ್ತಿ ಬೇರೆ ಕೊಡ್ತಾರೆ. ಇದು ಕೆಲವು ನಮ್ಮ ಸಮಾಜದಲ್ಲಿ ಆಗತಕ್ಕಂತಹ ತಪ್ಪು ಕಲ್ಪನೆಗಳು. ನಿಮ್ಗೆ ಒಂದು ಸಮಾಜ ಹೇಳುವುದಾದ್ರೆ, ನಾನು ಬಾಲ್ಯದಲ್ಲಿರಬೇಕಾದ್ರೆ ನಮ್ಮ ವಿದ್ಯಾಪೀಠದಲ್ಲಿ, ನಾನು ಬಾಲ್ಯ ಅಂದ್ರೆ ನ್ಯಾಯಸುಧಾ ಅಧ್ಯಯನ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಪೇಜಾವರ ಶ್ರೀಪಾದರ ಆದೇಶ ಹೇಗೆ ಅಂದ್ರೆ ನ್ಯಾಯಸುಧಾ ಅಧ್ಯಯನ ಮಾಡುವವರು ಕೂಡ ದೊಡ್ಡ ಕಾರ್ಯಕ್ರಮದಲ್ಲಿ ಬಡಿಸಬೇಕು ಅಂತ. ಅದನ್ನ ನಾವು ಸ್ವಯಂ ಸೇವಕರಾಗಿ ಬಡಿಸ್ತಾ ಇದ್ದೀವಿ. ನನ್ನ ಗೆಳೆಯರು ಲಾಡು ಬಡಿಸ್ತಾ ಇರಬೇಕಾದ್ರೆ ಒಬ್ಬರ ಎಲೆಗೆ 3 ಲಾಡು ಬಿತ್ತು. ಲಾಡು ಬಿದ್ದಾಗ ಅವರೊಂದು ಎಡಗೈಯಲ್ಲಿ ಅವರ ಕಪಾಳಕ್ಕೆ ಬಂದರು ಬಡಿಸುವವರಿಗೆ. ಒಂದು ಏನ್ ನಾನು ಪಿಂಡ ತಿನ್ಲಿಕ್ಕೆ ಬಂದಿದ್ದೇನೋ ಅಂತ ಸಿಟ್ಟವರಿಗೆ. 3 ಲಾಡು ಹಾಕಿದ್ದಕ್ಕೆ ಅಷ್ಟು ಸಿಟ್ಟು. ಏನದು 3 ಲಾಡು ಹಾಕುದಂದ್ರೆ ಏನಂತ ಅಂದ್ರೆ 3 ಲಾಡು ಕಟ್ಟರೆ ಅವರಿಗೆ ಇನ್ನೇನೋ ನೆನಪಾಗುತ್ತೆ. ಇದೆಲ್ಲ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವೊಂದು ತರದ ಭಿನ್ನ ಅಥವಾ ಸ್ವಲ್ಪ ಕುರುಡು ಅನ್ನುವ ಶಬ್ದದಿಂದ ಕರೆಯಬಹುದಾದಂತಹ ನಂಬಿಕೆಗಳು, ಮೂಢ ನಂಬಿಕೆಗಳು, ಕೆಲವು ಭಾವನೆಗಳು. ಆ ಕರ್ಣ ಸೂಕ್ತವು ಕೂಡ ಹಾಗೆ. ಕರ್ಣ ಸೂಕ್ತ ಅಂತ ಹೆಸರು ಯಾವಾಗ ಬಂತು ಅಂದ್ರೆ ಈಗೀಗ ಬಂತು. ಯಾಕಂದ್ರೆ ಸತ್ತ ಮೇಲೆ ಹೆಣದ ಕಿವಿಯಲ್ಲಿ ಹೇಳುವ ಸೂಕ್ತ ಆಯ್ತು. ಅದು ಕೇಳಿದ್ರೆ ಹೆಣದ ಕಿವಿಯಲ್ಲಿ ಹೇಳೋದ್ರಿಂದ ಕರ್ಣ ಸೂಕ್ತ ಆಯ್ತು. ಆದ್ರೆ ಹಿಂದೆ ಹಾಗಿಲ್ಲ. ಕರ್ಣ ಸೂಕ್ತದ ಬಗ್ಗೆ ಸ್ಮೃತಿಗಳು ಹೇಳುವುದು ಹೇಗೆ ಅಂದ್ರೆ ಮಸ್ತಕಂದು ಸಮಾದಾಯ ಪಿತುರು ಮರಣ ಕಾಲೇತು ಪುತ್ರಸ್ತು ಋಣ ಮೋಚನಾತ್ ಮಸ್ತಕಂದು ಸಮಾದಾಯ ದಕ್ಷಿಣೆ ತಸ್ಯ ಜಾನುನಿ ಶ್ರಾವಯೇ ಪುಣ್ಯ ಸೂಕ್ತಾನಿ ಪುಣ್ಯ ಮಂತ್ರಾಕ್ಷರಾಣಿ ಚ. ಮಗ ವೇದಾಧ್ಯಯನ ಮಾಡಿರುವವ ತನಗೆ ತಾನೇ ಅನುಷ್ಠಾನಗಳನ್ನು ನಡೆಸುವುದಕ್ಕೆ ಶಕ್ತಿ ಇಲ್ಲದೇ ಇರತಕ್ಕಂತಹ ರಾಸ ಸ್ಥಿತಿಯಲ್ಲಿ ಮರಣ ಸನ್ನಿಹಿತವಾದಾಗ ಆ ತಂದೆಯ ತಲೆಯನ್ನು ತನ್ನ ಜಾನುವಿನಲ್ಲಿ ತನ್ನ ಮಡಿಲಲ್ಲಿ ಇಟ್ಟುಕೊಂಡು ತಾನು ಅವರ ಕಿವಿಯಲ್ಲಿ ಕರ್ಣಸೂಕ್ತ ಶ್ರವಣ ಆಗುವ ಹಾಗೆ ಗಟ್ಟಿಯಾಗಿ ಉಚ್ಚರಿಸಬೇಕು ಅಂತ ಹೀಗೆ ಒಂದು ಸ್ಮೃತಿಯಲ್ಲಿದೆ. ಇನ್ನೊಂದು ಸ್ಮೃತಿ ಹೇಳ್ತದೆ, ಯಾರು ಇನ್ನು ನಾನು ಸಾಯಲಿದ್ದೇನೆ ಅಂತ ಅವನಿಗೆ ಭಾವನೆ ಬರ್ತದೋ ಆವಾಗ ಕರ್ಣಸೂಕ್ತವನ್ನು ನಿರಂತರ ಜಪಿಸಬೇಕು ಅಂತ ಮತ್ತೊಂದು ಸ್ಮೃತಿ ಹೇಳಿದೆ. ಅಂದ್ರೆ ಸಾಯಲಿದ್ದೇನೆ ಅನ್ನುವ ಭಾವನೆ ಬರುವುದು ಅಂದ್ರೆ ಅರ್ಥ ಸ್ವಪ್ನದಲ್ಲಿ ಅಥವಾ ಪ್ರತ್ಯಕ್ಷದಲ್ಲಿ ನಿಮಿತ್ತಗಳನ್ನು ಕಾಣುವುದು. ಈಗೆಲ್ಲ ನಿಮಿತ್ತ ಕಾಣುವುದೇ ಇಲ್ಲ. ಅದಕ್ಕೂ ಕೂಡ ನಮ್ಮನ್ನು ನೋಡಿ ಹೆದರಿಕೆ ಆಗೋಗಿದೆ. ಹಿಂದಿನವರು
ನಾನು ಇವತ್ತಿಂದ 3ನೇ ದಿವಸಕ್ಕೆ ಸಾಯ್ತಾ ಇದ್ದೇನೆ ಮಗು ಅಂತ ಮಗುವನ್ನು ಕರೆದು ಹೇಳ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ಅವರಿಗೆ ಸೂರ್ಯನನ್ನು ನೋಡುವಾಗ ಬೆಳಗ್ಗೆ ಅರ್ಘ್ಯ ಪ್ರದಾನ ಮಾಡುವಾಗ ಸೂರ್ಯ ಬಳೆಯ ಹಾಗೆ ಕಾಣಿಸ್ತಾ ಇದ್ದಾನೆ. ಬಳೆಯ ಹಾಗೆ ಕಾಣಿಸುವುದು ಅಂದ್ರೆ ಮಧ್ಯದಲ್ಲಿ ಒಂದು ದೊಡ್ಡ ಸೂಟು, ಬದಿಯಲ್ಲಿ ಮಾತ್ರ ಸೂರ್ಯ ಕಾಣಿಸುವುದು. ಇದಕ್ಕೆ ಸವಿತೃ ಸುಶೀಲ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಸೂರ್ಯನ ಮಧ್ಯದಲ್ಲಿ ಒಂದು ದೊಡ್ಡ ತೂತು, ಆ ತೂತು ಕರೆಯುತ್ತಂತೇವೆ ನಾನು, ಬಾ ನನ್ನಲ್ಲಿ ಇಷ್ಟು ದೊಡ್ಡ ದ್ವಾರ ಇದೆ ಆ ಕಡೆ ಹೋಗ್ಬೋದು ಅಂತ ಆ ತೂತು ಕರೆಯುತ್ತೇವೆ ನಾನು. ಯಾವಾಗ ಇವನು ಸವಿತೃ ಸುಶಿರವನ್ನು ಕಂಡ ಅವತ್ತಿಂದ ಅವನಿಗೆ 3ನೇ ದಿವಸ ಆಯುಷ್ಯ ಅಂತ ಅದು ಶಕುನ, ಅದು ಸೂಚನೆ. ಆದ್ರಿಂದ ಅವ ಇನ್ನು ಮರಣ ಹತ್ತಿರವಾಗಿದೆ, ಯಾವ ಟೆನ್ಷನ್ ಕೂಡ ಆಗ್ತಾ ಇರಲಿಲ್ಲ ಅವನಿಗೆ, ಇನ್ನಷ್ಟು ಖುಷಿ ಆಗ್ತಾ ಇದೆ. ಅಂತೂ ಈ ಜರ್ಧರಿತವಾದ ದೇಹವನ್ನು ಬಿಡುವುದಕ್ಕೆ ಅತ್ಯಂತ ಉತ್ಕೃಷ್ಟವಾದ ಕಾಲ ಬಂತಲ್ಲ, ಮತ್ತೆ ಹೊಸ ದೇಹವೋ ಅಥವಾ ಭಗವಂತನ ಸಾನ್ನಿಧ್ಯವೋ ಇದೇ ಅಲ್ಲ ಅಂತ ಆತ ತನ್ನ ಈ ಶರೀರದ ಮೂಲಕ ಮತ್ತೆ ಶರೀರವನ್ನು ಪಡೆಯದೇ ಇರುವುದಕ್ಕೆ ಬೇಕಾದ ಶಕ್ತಿಯನ್ನು ತನ್ನಲ್ಲಿ ಆವಾಹನೆ ಮಾಡಿಕೊಳ್ಳುವುದಕ್ಕೆ ಆ ನಿಮಿತ್ತವನ್ನು ಬಳಸಿಕೊಳ್ತಾ ಇದ್ದ. ಪರೀಕ್ಷಿತನಿಗೆ ಇನ್ನು 7ನೇ ದಿವಸಕ್ಕೆ ಸರಿಯಾಗಿ ನಿನ್ನ ಮರಣ ಅನ್ನೋ ವಿಷಯ ಬಂದಾಗ ತುಂಬಾ ಆನಂದವಾದದ್ದು. ಯಾಕೆಂದ್ರೆ ಶುಕಾಚಾರ್ಯರು ಆ ಆನಂದವನ್ನು ಅವನಲ್ಲಿ ಹುಟ್ಟಿಸಿದರು. ಎಷ್ಟೋ ಜನಕ್ಕೆ ಎಷ್ಟೋ ಆಯುಷ್ಯ ಇರ್ತದೆ, ಎಷ್ಟು ಆಯುಷ್ಯ ಇದೆ ಅನ್ನೋದು ಏನೂ ಪ್ರಯೋಜನಕ್ಕೆ ಬರುವುದಿಲ್ಲ. ಇಷ್ಟೇ ಇದೆ ಅಂತ ತಿಳಿಯಲ್ಪಟ್ಟಿದ್ದು ಅಂದ್ರೆ ಅದೇ ಪ್ರಯೋಜನಕ್ಕೆ ಬರುವುದು. ಅವರು ಹೇಳುವ ಒಂದು ದೊಡ್ಡ ಮಾತು ಇದು. ಯಾಕಂದ್ರೆ ಎಷ್ಟೋ ಆಯುಷ್ಯ ಇರ್ತದೆ, ಅವರನ್ನು ಆಸ್ಪತ್ರೆಗೆ ಸೇರಿಸಿರ್ತಾರೆ, ಡಾಕ್ಟರ್ ಹೇಳ್ತಾರೆ ಇವನನ್ನು ಇನ್ನು ಮನೆಗೆ ಕರ್ಕೊಂಡು ಹೋಗಿ ಇಷ್ಟವಾದದ್ದನ್ನೆಲ್ಲ ತಿನ್ನಿಸಿ ಪ್ರಯೋಜನ ಏನಿಲ್ಲ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಗುಸುಗುಸು ಅಂತ ಹೇಳಿದ್ದನ್ನು ಕೇಳಿಸಿಕೊಂಡ ಈ 99 ವರ್ಷದ ವ್ಯಕ್ತಿ ಮಕ್ಕಳನ್ನು ಕರೆದು ಹೇಳ್ತಾನೆ, ಏನು ಡಾಕ್ಟರ್ಗೆ ನನ್ನನ್ನು ಬದುಕಿಸುವುದಕ್ಕೆ ಆಗುದಿಲ್ಲ ಅಂತೆಯಾ, ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಅಂದ್ರೆ ಅವನ ಮನಸ್ಥಿತಿ ಹೇಗಿರ್ತದೆ ಅಂದ್ರೆ, ನಾನು ಸಾಯಲಿಕ್ಕೆ ಹುಟ್ಟಿದವ ಅಲ್ಲ, ಅಕಸ್ಮಾತ್ ನಾನು ಸತ್ತರೆ ಅದು ಈ ಡಾಕ್ಟರ್ ಸರಿಯಾಗಿ ಓದದೇ ಇದ್ದದ್ರಿಂದ ಸಾಯ್ತೇನೆ ಅಷ್ಟೇ, ವಾಸ್ತವಿಕವಾಗಿ ನಾನು ಸಾರ್ವಕಾಲಿಕವಾಗಿ ಬದುಕಿಯೇ ಇರುವವ ಅನ್ನೋ ಒಂದು ಮನಸ್ಥಿತಿ ಇರ್ತದೆ. ಇಂತಹ ಮನಸ್ಥಿತಿ ಇದ್ದವ ಹೇಗಪ್ಪ ಮೋಕ್ಷ ಸಾಧನೆಯನ್ನು ಮಾಡಿಕೊಳ್ತಾನೆ? ಆದ್ರಿಂದ ಖಟ್ವಾಂಗೋ ನಾಮರಾಜರ್ಷಿ ಅಂತ ಉಲ್ಲೇಖ ಮಾಡಿ ಹೇಳ್ತಾನೆ ಪರೀಕ್ಷಿತನಿಗೆ. ಶುಕಾಚಾರ್ಯರು ಹೇಳ್ತಾರೆ, ಖಟ್ವಾಂಗನಿಗೆ ಎಷ್ಟೋ ಆಯುಷ್ಯ ಇತ್ತು, ಆದ್ರೆ ಇನ್ನೂ ಒಂದು ಮುಹೂರ್ತದಷ್ಟೇ ಉಳಿದಿದೆ ಅಂತ ಗೊತ್ತಾಯಿತು ದೇವತೆಗಳಿಂದಾಗಿ. ಗೊತ್ತಾದ ಮೇಲೆ ಒಂದೇ ಮುಹೂರ್ತದಲ್ಲಿ ಆತ ಸಾಧನೆಯನ್ನು ಮಾಡಿ ಮುಹೂರ್ತ ಸರ್ವಮತ್ಸೃಜ್ಯ ಗತವಾನ್ ಅಭಯಂ ಪದಂ ಅಂತ ಅದು ಅವರ ವ್ಯಕ್ತಿತ್ವ. ಹಾಗೆ ಪರೀಕ್ಷಿತನಿಗೆ 7 ದಿವಸ ಇದೆ ಅಂತ ಗೊತ್ತಾದದ್ದರಿಂದ ಭಾರಿ ಸಾಧನೆ ನಡೆಯಿತು. ಆದ್ರಿಂದ ಮನುಷ್ಯ ನಾನು ದೀರ್ಘಕಾಲಿಕ ಬದುಕುವವ ಅನ್ನೋ ಯೋಚನೆಯಲ್ಲಿರುವುದಕ್ಕಿಂತ ಯಾವ ಕಾಲವೂ ಕೊನೆಗಾಲ ಆಗಬಹುದು. ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇ, ಮೃತ್ಯು ಜುಟ್ಟು ಹಿಡಿದು ಕತ್ತಿ ಎತ್ತಿದ್ದಾನೆ ಅನ್ನುವ ಭಾವದಿಂದ ಧರ್ಮಾಚರಣೆಯಲ್ಲಿ ನಿರತನಾಗಬೇಕು. ಆ ದೃಷ್ಟಿಯಿಂದ ಋಷಿಮುನಿಗಳು ಹೇಳಿದರು, ಈ ಕರ್ಣ ಸೂಕ್ತ ಅಂತ ಇವತ್ತು ನಾವು ವ್ಯವಹರಿಸುವ ನಾನಾನ ಸೂಕ್ತ ಏನಿದೆ, ಈ ನಾನಾನ ಸೂಕ್ತವನ್ನು ಸಾಯುವ ಹೊತ್ತಿಗೆ ಮಾತ್ರ ಪಠಿಸುವುದಲ್ಲ, ಎಂದೆಂದು ಅದು ಮೃತಿಕಾಲೇ ಸದಾ ಪಠಿ, ಅಂತ್ಯಕಾಲೇ ಸದಾ ಪಠಿ, ಅಂತ್ಯಕಾಲದಲ್ಲಿ ಪಠಿಸಬೇಕು, ಅದು ಎಂದೆಂದೂ ಪಠಿಸಬೇಕು. ಅಂದ್ರೆ ಈಗ ಯಾವುದಿದೆ, ನಾವು ಏನು ಇವತ್ತು ಕರ್ಣ ಸೂಕ್ತ ಅಥವಾ ನಾನಾನ ಸೂಕ್ತದಲ್ಲಿ ಕಾಣ್ತೇವೆ ಅಂದ್ರೆ, ನಾವು ಪವಮಾನ ಸೂಕ್ತದಲ್ಲಿ ಪಠಿಸುವ ಭಾಗವೇ ಅಲ್ಲಿ. ಅಂದ್ರೆ ಪವಮಾನ ಸೂಕ್ತ ಪ್ರತಿನಿತ್ಯ ಅದರಿಂದ ಅನುಭವ ಮಾಡಿದ್ರು ನಮಗೆ ಖುಷಿಯೇ. ಅದು ನಮ್ಮ ಜನ್ಮ ನಕ್ಷತ್ರ ಎಲ್ಲ ಬಂದಾಗ ಒಂದು ಪವಮಾನ ಹೋಮ ಮಾಡುವುದಂದ್ರೆ ನಮಗೆ ಭಾರಿ ಇಷ್ಟ. 60ನೇ ವರ್ಷ ಬಂದಾಗಂತೂ ಒಂದು ಪವಮಾನ ಹೋಮ ಆಗಲೇಬೇಕು ಅಂತಿದೆ. ಹಾಗಾದ್ರೆ ಈ ಹೋಮ ಮಾಡುವಾಗ ನಾವು ಕರ್ಣ ಸೂಕ್ತವನ್ನು ಕೇಳದೆ ಆ ಹೋಮ ಮಾಡಲಿಕ್ಕೆ ಬರುವುದಿಲ್ಲ. ಅಲ್ಲ, ನಮ್ಮ 60ನೇ ಶಾಂತಿಗೆ ಕರ್ಣ ಸೂಕ್ತದ ಹೋಮವ ಅಂತ ಯಾರು ಪ್ರಶ್ನೆ ಮಾಡುವುದಿಲ್ಲ. ಯಾಕಂದ್ರೆ ಅದು ಪವಮಾನ ಸೂಕ್ತ, ಆ ಪವಮಾನ ಸೂಕ್ತದಲ್ಲೇ ಕರ್ಣ ಸೂಕ್ತ ಇದು. ಇವತ್ತು ಪವಮಾನ ಹೋಮ ಅಂತ ನಾವೇನ್ ಮಾಡ್ತೇವೆ, ಅದು ಋಗ್ವೇದದ 9ನೇ ಮಂಡಲದ ಮೊದಲ 610 ಮಂತ್ರಗಳಿಂದ ಆಹುತಿ ಕೊಡುವುದು. ಸ್ವಾಧಿಷ್ಠಯ ಮಧಿಷ್ಠಯ ಅಂತ ಪ್ರಾರಂಭ ಆಗುವ ಒಟ್ಟು 610 ಮಂತ್ರಗಳನ್ನು ಪವಮಾನ ಸೂಕ್ತ ಅಂತ ನಾವು ಕರೀತಾ ಇದ್ದೇವೆ. ಈ 610 ಮಂತ್ರಗಳಾದ ಮೇಲೆ ಮತ್ತೊಂದು 700 ಮಂತ್ರಗಳಿದ್ದಾರೆ, ಅದೇ 9ನೇ ಮಂಡಲದಲ್ಲಿ. ಋಗ್ವೇದದಲ್ಲಿ ಒಂದೊಂದು ಮಂಡಲಕ್ಕೆ ಒಂದೊಂದು ಹೆಸರಿದೆ. 9ನೇ ಮಂಡಲಕ್ಕೆ ಪಾವಮಾನ್ಯ ಮಂಡಲ ಅಂತ ಹೆಸರು. ಅದರಲ್ಲಿ ಮೊದಲನೇ ಮಂಡಲಕ್ಕೆ ಶತರ್ಷಿ ಮಂಡಲ ಅಂತ ಹೆಸರು, ಪ್ರಗಾಧ ಮಂಡಲ, ಆಮೇಲೆ ವೈಶ್ವಾಮಿತ್ರ ಮಂಡಲ, ಹೀಗೆ ಒಂದೊಂದು ಮಂಡಲಕ್ಕೆ ಒಂದೊಂದು ಹೆಸರು. ಒಟ್ಟು 10 ಮಂಡಲಗಳು, ದಶಮಂಡಲಾತ್ಮಕವಾದದ್ದು ಋಗ್ವೇದ. ಈ 10 ಮಂಡಲದಲ್ಲಿ ಒಟ್ಟು 10,552 ಮಂತ್ರಗಳಿದ್ದಾವೆ ಋಗ್ವೇದದಲ್ಲಿ. ಋಗ್ವೇದ ಸಂಹಿತಾದಲ್ಲಿ ಇರತಕ್ಕಂತಹ ಮಂತ್ರಗಳು. ಅದರಲ್ಲಿ ಮೊದಲನೇ ಮಂಡಲವನ್ನು ಶತರ್ಷಿ ಮಂಡಲ ಅಂತ ಕರೆಯುವುದು ಯಾಕೆಂದ್ರೆ ಅಲ್ಲಿ 100 ಮಂತ್ರಗಳನ್ನು ಕಂಡಂತಹ ಅನೇಕ ಋಷಿಗಳಿದ್ದಾರೆ. ಮೊದಲು ಒಬ್ಬ ಮಧುಚ್ಛಂದಸ್ಸು ಅಂತ ಋಷಿ, ಅವ ವಿಶ್ವಾಮಿತ್ರನ ಮಗ. ವೈಶ್ವಾಮಿತ್ರ ಮಧುಚ್ಛಂದಾಹ ಅಂತ ಅವನನ್ನು ಕರೀತೇವೆ. ಈ ಮಧುಚ್ಛಂದಸ್ಸು 100 ಮಂತ್ರಗಳನ್ನು ಕಂಡ.
100 ಮಂತ್ರಗಳನ್ನು ಒಟ್ಟಿಗೆ ಕಂಡದ್ರಿಂದ ಅವನಿಗೆ ಶತರ್ಚಿ ಅಂತ ಹೆಸರು. ಶತ ಋಗ್ಗಳನ್ನು ಕಂಡವಾದ್ರಿಂದ ಅವನನ್ನು ಶತರ್ಚಿ ಋಷಿ ಅಂತ ಕರೀತಾರೆ. ಇಂತಹ ಶತರ್ಚಿಗಳು ಒಂದು 8 ಜನ ಕಂಡಂತಹ ಮಂತ್ರಗಳ ರಾಶಿ ಪ್ರಥಮ ಮಂಡಲದಲ್ಲಿ ವೇದವ್ಯಾಸರು ಹಾಕಿದ್ದರಿಂದ ಆ ಪ್ರಥಮ ಮಂಡಲಕ್ಕೆ ಶತರ್ಚಿ ಮಂಡಲ ಅಂತ ಹೆಸರು. ಆ ಎಲ್ಲ ಋಷಿಗಳನ್ನು ಶತರ್ಚಿನ ಅಂತ ಕರೆಯುವುದು. ನಾವು ಬ್ರಹ್ಮಯಜ್ಞದಲ್ಲಿ ಶತರ್ಚಿನ ತೃಪ್ತಂತು ತೃಪ್ತಂತು ಅಂತ ಋಗ್ವೇದದ ಪ್ರಥಮ ಮಂಡಲದ ದೇವತೆಗಳಿಗೆಲ್ಲ ಒಂದು ತರ್ಪಣ ಕೊಡ್ತೇವೆ. ಆಮೇಲೆ ವಿಶ್ವಾಮಿತ್ರ ತೃಪ್ಯಂತು ಅಂತ ತೃತೀಯ ಮಂಡಲದ ದೇವತೆಗೂ ತರ್ಪಣ ಕೊಡ್ತೇವೆ. ಪ್ರಗಾತ ತೃಪ್ಯಂತು ಅಂತ ಮತ್ತೊಂದು ಮಂಡಲದ ದೇವತೆಗೂ ತರ್ಪಣ ಕೊಡ್ತೇವೆ. ಪಾವಮಾನ್ಯ ತೃಪ್ಯಂತು ಅಂತ 9ನೇ ಮಂಡಲದ ದೇವತೆಗೂ ತರ್ಪಣ ಕೊಡ್ತೇವೆ. 9ನೇ ಮಂಡಲ ಅದು ಪಾವಮಾನ್ಯ ಮಂಡಲ. ಮಧ್ಯದ ಮಂಡಲ ಎಲ್ಲ ಬೇರೆ, ಯಾಕಂದ್ರೆ ನಾವು ಇಡೀ ಸುತ್ತ ಹಾಕಿದ್ರೆ ಕೊನೆಗೆ ಕರ್ಣ ಸುತ್ತವೇ ಸಿಗದೆ ಹೋದ್ರೆ ನಮಗೆ, ಅದಕ್ಕೆ ನೇರ ಪಾವಮಾನ್ಯ ಮಂಡಲಕ್ಕೆ ಬರುವ 9ನೆಯ ಮಂಡಲ ಸ್ವಾಧಿಷ್ಠಯ ಮಧಿಷ್ಠಯ ಅಂತ ಪ್ರಾರಂಭ ಆಗುವ ಮಂತ್ರ. ಈ 9ನೇ ಮಂಡಲದ ವಿಶೇಷತೆ ಏನು ಅಂದ್ರೆ, ಈ 9ನೇ ಮಂಡಲದಲ್ಲಿ ಎಷ್ಟು ಮಂತ್ರ ಇದೆ ಅಷ್ಟೂ ಮಂತ್ರವೂ ಕೂಡ ಪ್ರತಿಪಾದಿಸುವುದು ಪವಮಾನ ಸೋಮನ. ಅಂದ್ರೆ ಪವಮಾನನನ್ನು ಪ್ರತಿಪಾದಿಸತಕ್ಕಂತಹ ಮಂತ್ರಗಳನ್ನು ಒಟ್ಟು ಒಂದು ಕಡೆ ರಾಶಿ ಹಾಕಿದ್ದಾರೆ. ಪವಮಾನ ಸೋಮ ದೇವತಾಕವಾದಂತಹ ಮಂತ್ರಗಳು 9ನೇ ಮಂಡಲದಲ್ಲಿ ರಾಶಿ ಬಿದ್ದಿದ್ದಾರೆ. ಹಾಗಾಗಿ ಇಡೀ ಮಂಡಲಕ್ಕೆ ಹೆಸರು ಪಾವಮಾನ್ಯ. ಅಂದ್ರೆ ಪವಮಾನನಿಗೆ ಸಂಬಂಧಪಟ್ಟಂತಹ ಮಂಡಲ ಇದು. ಪವಮಾನನ ಸಂಬಂಧಿಯಾದ ಮಂತ್ರಗಳನ್ನು ಬೇರೆ ಬೇರೆ ಋಷಿಗಳು ಕಂಡಿದ್ದಾರೆ. ಆ ಎಲ್ಲ ಋಷಿಗಳಿಗೂ ಕೂಡ ಹೆಸರು ಪಾವಮಾನ್ಯ ಅಂತ ಹೇಳಿ. ಅದರಿಂದ ಪಾವಮಾನ್ಯ ತೃಪ್ತಿ ಅಂತೂ ಅಂದ್ರೆ ಪವಮಾನ ಸಂಬಂಧಿಯಾದ ದೇವತೆಗಳ ಮಂತ್ರವನ್ನು ದರ್ಶನ ಮಾಡಿರುವ ಋಷಿಗಳಿಗೆಲ್ಲ ತರ್ಪಣ ಕೊಡ್ತೇನೆ ಅಂತ ಅರ್ಥ. ಈ ಪವಮಾನ ಅಂದ್ರೆ ಯಾರು? ಅದು ವಸ್ತುತಃ ಭಗವಂತ. ಆದ್ರೆ ನಾವು ನಮ್ಮ ಹಂತದಲ್ಲಿ ನೋಡಿದ್ದು ಮುಖ್ಯ ಪ್ರಾಣದೇವರನ್ನು ಪವಮಾನ. ಅದು ಪವಮಾನ ಜಗತ ತ್ರಾಣ ಅಥವಾ ಜಗತ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹ. ಭಗವಂತನ ಸಂಕರ್ಷಣ ಮತ್ತು ಲಕ್ಷ್ಮೀದೇವಿಯ ಜಯ ಅನ್ನುವ ರೂಪದಿಂದ ಆವಿರ್ಭಾವಗೊಂಡವರಿಗೆ ಪವಮಾನ ಅಂತ ಹೆಸರು. ಸಂಕರ್ಷಣ ಭವ ಅಂದ್ರೆ ಸಂಕರ್ಷಣನೆಂಬ ಭಗವಂತನ ರೂಪದಿಂದ ಆವಿರ್ಭವಿಸಿದವ ಅಂತ ಅರ್ಥ. ಸಂಕರ್ಷಣ ಭವನಾದ ಜಯಾಸಂಕರ್ಷಣದಲ್ಲಿ ಆವಿರ್ಭವಿಸಿದ ಭಗವಂತನ ಈ ವಾಯುದೇವರ ಮುಖ್ಯ ಪ್ರಾಣ ರೂಪಕ್ಕೆ ಪವಮಾನ ಅಂತ ಹೆಸರು. ಆ ಶಬ್ದದ ಅರ್ಥ ಸಂಸಾರದಿಂದ ಪಾರುಗೊಳಿಸುವವ ಅಂತ. ಪಾವಯತಿ ಅಸ್ಮಾತ್ ಸಂಸಾರಾತ್ ಇತಿ ಪವಮಾನ. ಈ ಸಂಸಾರದಿಂದ ಪಾವಯತಿ ಅಂದ್ರೆ ಪಾರುಗಾಣಿಸುವ, ದಾಟಿಸುವ. ಸಂಸಾರವೆಂಬ ಸಾಗರವನ್ನು ದಾಟಿಸುವವನಿಗೆ ಪವಮಾನ ಅಂತ ಹೆಸರು. ವಸ್ತುತಃ ಪವಮಾನ ಯಾರಾಗ್ತಾನೆ? ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ ಅಂತ. ಈ ಬಂಧ ಮೋಕ್ಷಗಳನ್ನೆರಡನ್ನೂ ಕೊಡುವವ ಭಗವಂತ. ಆದ್ರಿಂದ ಭಗವಂತ ವಸ್ತುತಃ ಪವಮಾನ ಅಂತ ಕರೆಸಿಕೊಳ್ತಾನೆ. ಮೋಚಕ ಸಂಸಾರದಿಂದ ಬಿಡುಗಡೆ ಕೊಡುವವ. ಆದ್ರೆ ಭಗವಂತ ನೇರ ಸಂಸಾರದಿಂದ ಬಿಡುಗಡೆ ಕೊಡುವುದು ಯಾರಿಗೆ ಅಂದ್ರೆ ಮುಖ್ಯ ಪ್ರಾಣನಿಗೆ, ಅಂದ್ರೆ ಬ್ರಹ್ಮದೇವರಿಗೆ ಮಾತ್ರ. ಉಳಿದವರಿಗೆಲ್ಲ ಬಿಡುಗಡೆ ಕೊಡುವುದು ಹೇಗಾದ್ರೆ ಬ್ರಹ್ಮದೇವರ ಹತ್ರ ಹೇಳ್ತಾರೆ, ಯಾರ ಹತ್ರ? ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಅವನಿಗೊಂದು ಬಿಡುಗಡೆ ಕೊಡ್ಬಿಡು, ಇವನಿಗೊಂದು ಬಿಡುಗಡೆ ಕೊಡು. ಆದ್ರೆ ಅದೇ ಮುಖ್ಯ ಪ್ರಾಣ ಬ್ರಹ್ಮನಾಗಿ ಮೋಕ್ಷ ಪಡೆಯುವಾಗ ಮಾತ್ರ ಭಗವಂತ ನೇರ ಮೋಕ್ಷ ಕೊಡ್ತಾನೆ. ಆದ್ರಿಂದ ಚತುರ್ಮುಖ ಬ್ರಹ್ಮನಿಗೆ ಭಗವಂತ ನೇರ ಪವಮಾನ. ನಮಗೆಲ್ಲ ಭಗವಂತ ಪವಮಾನನ ಮೂಲಕ ಪವಮಾನ. ಅವನು ವಿಷ್ಣುರಿಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಮೋಕ್ಷ ಕೊಡುವವ ಭಗವಂತ. ಜೊತೆಗೆ ವಾಯುದೇವರಿಗೆ ಆದೇಶ ಮಾಡಿ ಭಗವಂತನ ಅನುಜ್ಞೆಯಿಂದ ವಾಯುದೇವರು ಕೂಡ ಮೋಕ್ಷ ಕೊಡುವರು. ಆದ್ರಿಂದ ಪಾವಯತಿ ಅಸ್ಮಾತ್ ಸಂಸಾರ ಸಾಗರಾತ್ ಅಸ್ಮಾನ್ ಮುಕ್ತೌ ಇತಿ ಪವಮಾನ ಅನ್ನೋ ವ್ಯುತ್ಪತ್ತಿಯಲ್ಲಿ ವಾಯುದೇವರು ಕೂಡ ಪವಮಾನ ಶಬ್ದ ವಾಚ್ಯರು. ಹಾಗಾದ್ರೆ ಇಡೀ ಪವಮಾನ ಮಂಡಲ ಏನಿದೆ, ಆ ಪವಮಾನ ಮಂಡಲ ಅಂದ್ರೇನು? ಋಗ್ವೇದದ 10ನೇ ಒಂದು ಭಾಗಕ್ಕೆ ಮಂಡಲ ಅಂತ ಹೆಸರಷ್ಟೇ. ಮಂಡಲ ಅಂದ್ರೆ ಯಾವುದು? ಚಕ್ರಾಬ್ಜ ಮಂಡಲವೋ ಅಥವಾ ಸರ್ವತೋಭದ್ರ ಮಂಡಲವೋ ಅಥವಾ ನಮ್ಮ ಇಲ್ಲಿ ಮಂಡಲ ಪಂಚಾಯತ್ ಇರುತ್ತಲ್ವೋ ಆ ಮಂಡಲವೋ, ಅದೆಲ್ಲ ಆಲೋಚನೆ ಮಾಡುವುದಲ್ಲ. ಮಂಡಲ ಅಂದ್ರೆ ಋಗ್ವೇದದ ಒಟ್ಟು 10 ಭಾಗ ಮಾಡಿದ್ರೆ ಒಂದೊಂದಕ್ಕೆ ಪ್ರಥಮ ಮಂಡಲ, ದ್ವಿತೀಯ ಮಂಡಲ, ತೃತೀಯ ಮಂಡಲ, ನವಮ ಮಂಡಲ, ದಶಮ ಮಂಡಲ ಅಂತ ಹೆಸರು. ಈ ನವಮ ಮಂಡಲದ ಏನು ಪಾವಮಾನ್ಯ ಮಂತ್ರಗಳಿದ್ದಾವೆ ಅವಷ್ಟೂ ಪ್ರತಿಪಾದಿಸುವುದು ಪವಮಾನ ಸೋಮನ. ಪವಮಾನ ಅಂದ್ರೆ ಭಗವಂತ ಹರಿವಾಯುಗಳನ್ನು ಪ್ರತಿಪಾದಿಸ್ತಾನೆ ಅಂತ ಅರ್ಥ ಆಗಿದೆ. ಹರಿವಾಯುಗಳು ಅವರಿಬ್ಬರಿಗೂ ಮತ್ತೊಂದು ಹೆಸರು ಸೋಮ ಅಂತ ಹೆಸರು. ಇಬ್ಬರ ಹೆಸರು ಅದು ಸೋಮ ಅಂದ್ರೆ. ನಾವು ಸೋಮ ಅನ್ನುವ ಶಬ್ದವನ್ನು ಹೆಚ್ಚಾಗಿ ಬಳಸುವುದು ಚಂದ್ರನಲ್ಲಿ. ಯಾಕಂದ್ರೆ ಸೋಮವಾರ ನಮಗೆ ಆದಿತ್ಯವಾರ ಆದ್ಮೇಲೆ ಸೋಮವಾರ ಬರುವುದು. ಆದಿತ್ಯವಾರ ಅಂದ್ರೆ ಅದು ಸಂಡೇ ಅಲ್ವಾ? ಆದ್ರೆ ಸಂಡೇ ಆದ್ಮೇಲೆ 3 ಡೇ ಬರುವುದಾದ್ರಿಂದ ಅದು ಸೋಮ ಅಂದ್ರೆ ಚಂದ್ರನೇ ಅಂತ ತೀರ್ಮಾನ. ಈಗ 3 ಡೇ ಹೇಳುವುದಕ್ಕೂ ಗೊತ್ತಿಲ್ಲದೆ ಮಂಡೇ ಆಗೋಗಿದೆ.
ಅದರಿಂದ ಸೋಮ ಅಂದ್ರೆ ಚಂದ್ರ, ಸೌಮ್ಯ ಅಂದ್ರೆ ಸೋಮನ ಮಗ ಅಂದ್ರೆ ಬುಧ, ಸೌಮ್ಯವಾಸರ ಅಂದ್ರೆ ಬುಧವಾಸರ. ಹೀಗೆ ಸೋಮ ಶಬ್ದವನ್ನು ನಾವು ಹೆಚ್ಚಾಗಿ ಚಂದ್ರನಲ್ಲಿ ಬಳಸ್ತಾ ಇದ್ದೇವೆ. ವಸ್ತುತಃ ಸೋಮ ಶಬ್ದ ಚಂದ್ರವಾಚಕ ಹೌದು. ಯಾಕೆ ಚಂದ್ರವಾಚಕ ಅಂತ ಹೇಳಿದ್ರೆ, ಸೋಮ ಅಂದ್ರೆ ನಮ್ಮ ಮನಸ್ಸು, ಸೋಮ ಅಂದ್ರೆ ಲತೆ. ಆ ಸೋಮಲತೆಗೆ ಮತ್ತು ನಮ್ಮ ಮನಸ್ಸಿಗೆ ಅಭಿಮಾನಿಯಾದ್ರಿಂದ ಚಂದ್ರನಿಗೆ ಸೋಮ ಅಂತ ಹೆಸರು. ಹೀಗೆ ಸೋಮದ ಅಭಿಮಾನಿಯಾದ್ರಿಂದ ಚಂದ್ರ ಸೋಮ ಶಬ್ದವಾಚ್ಯನಾಗಿದ್ದಾನೆ. ಅವ ಮನೋಭಿಮಾನಿ. ಚಂದ್ರಮ ಮನಸೋಜಾತಃ ಅಂತ ಪುರುಷ ಸೂಕ್ತ ಹೇಳಿದ ಹಾಗೆ ಚಂದ್ರಮನು ಮನೋಭಿಮಾನಿ ಆದ್ರಿಂದ, ಅಂದ್ರೆ ಸೋಮಕ್ಕೆ ಅಭಿಮಾನಿ ಆದ್ರಿಂದ, ಮತ್ತು ಸೋಮಲತೆ ಅಂತ ಒಂದು ಅತ್ಯಂತ ವಿಶಿಷ್ಟವಾದಂತಹ ಲತಾ ವಿಶೇಷಕ್ಕೆ ಅಭಿಮಾನಿ ಆದ್ರಿಂದ ಅವನನ್ನು ಸೋಮ ಅಂತ ಕರೆದರು. ವಾಸ್ತವಿಕವಾಗಿ ಸೋಮ ಶಬ್ದದ ಅರ್ಥ ಲಕ್ಷ್ಮೀಪತಿ ಮತ್ತು ಭಾರತೀ ರಮಣ ಅಂತ ಅರ್ಥ. ಯಾಕಂದ್ರೆ ಸೋಮ ಶಬ್ದದಲ್ಲಿ 3 ಶಬ್ದ ಇದೆ. ನೋಡ್ಲಿಕ್ಕೆ ಅದು ಸೋಮ ಅಂತ ಒಂದು, ಅದು ಓಂ ಇದ್ದಾಗ ಆ ಉ ಮಾ ಅಕ್ಷರ ಸೇರಿ ಓಂ ಎಂಬ ಒಂದು ಅಕ್ಷರ ಆಗುವ ಹಾಗೆ, ಸ ಉ ಮಾ ಅನ್ನುವ ಶಬ್ದ ಸೇರಿ ಸೋಮ ಅಂತ ಒಂದು ಶಬ್ದ ಆಗಿದೆ. ಅಲ್ಲಿ ಉ ಅನ್ನುವುದಕ್ಕೆ ಉತ್ಕರ್ಷ ಅಂತ ಅರ್ಥ, ಅದು ಪ್ರಸಿದ್ಧ. ಉಹು ಉತ್ಕರ್ಷೆ, ಉ ಅಂದ್ರೆ ಉತ್ಕೃಷ್ಟ. ಹಾಗಾಗಿ ತುಂಬಾ ಎತ್ತರದ್ದನ್ನು ಹೇಳುವಾಗ ಊ ಅಂತ ಹೇಳ್ತಾರೆ. ಅದು ಊ ಅಂತ ಹೇಳುದಿಲ್ಲ ಯಾರು. ತುಂಬಾ ಕೆಳಗಿದ್ದದನ್ನು ಹೇಳುವಾಗ ಆ ಅಂತ ಹೇಳಿದೆ ಅಂತ ಊ ಅಂತ ಹೇಳಲಿಕ್ಕೆ. ಉತ್ಕರ್ಷ ಇದ್ದಾಗ ಊ ಅಂತ ಹೇಳು. ಅಂದ್ರೆ ಊ ಅಂದ್ರೆ ಉತ್ಕರ್ಷ ಅಂತ ಅರ್ಥ. ಉತ್ಕೃಷ್ಟರಾದ ಮಾ ಯಾರಿದ್ದಾರೆ ಅವರಿಗೆ ಉ ಮಾ ಅಂತ ಹೆಸರು. ಮಾ ಅಂದ್ರೆ ತಾಯಿ ಅಂತಲ್ವ ಅರ್ಥ. ಹಿಂದಿ ಮತ್ತು ಬಲ್ಲವರಿಗೆಲ್ಲ ಗೊತ್ತಿದೆ, ಮಾ ಅಂದ್ರೆ ತಾಯಿ ಅಂತ ಗೊತ್ತಿದೆ. ಸಂಸ್ಕೃತದಲ್ಲಿ ಮಾ ಅಂದ್ರೆ ಜ್ಞಾನಾಭಿಮಾನಿನಿಯಾದಂತಹ ಲಕ್ಷ್ಮಿ. ಇಂದಿರಾ ಲೋಕಮಾತಾ ಮಾ ಅಂತ ಅವರ ಕೋಶ ಹೇಳ್ತದೆ. ಇಂದಿರಾ, ಲೋಕಮಾತಾ, ಮಾ, ರಮಾ, ಲಕ್ಷ್ಮಿ ಇವೆಲ್ಲವೂ ಕೂಡ ಒಬ್ಬಾಗೆಯನ್ನು ಹೇಳುವ ಶಬ್ದ. ಆದ್ರಿಂದ ಲಕ್ಷ್ಮೀ ಧವ ಅಂದರು, ರಮಾ ಧವ ಅಂದರು, ಮಾ ಧವ ಅಂದರು ಅರ್ಥ ಒಂದೇ. ಧವ ಅಂದ್ರೆ ಗಂಡ, ಮಾ ಅಂದ್ರೆ ಲಕ್ಷ್ಮಿ, ಮಾಧವ ಅಂದ್ರೆ ಲಕ್ಷ್ಮಿಯ ಗಂಡ ಅಂತ ಅರ್ಥ. ಅದರಿಂದ ಮಾ ಅನ್ನುವ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ. ಹಾಗಾಗಿ ಏನಾಯ್ತು, ಉ ಮಾ ಅಂದ್ರೆ ಸರ್ವೋತ್ಕೃಷ್ಟವಾದಂತಹ ಲಕ್ಷ್ಮೀದೇವಿ. ಅವಳಿಂದ ಸ ಅಂದ್ರೆ ಸಹಿತ. ಹೇಗೆ ಬುಧರ ಸಮಾನ ಅಥವಾ ಯಾವುದು ಲಕ್ಷ್ಮಣನಿಂದ ಸಹಿತನಾದರೆ ಸಲಕ್ಷ್ಮಣ ಹೇಗಾಗ್ತಾನೋ, ಕುಟುಂಬದಿಂದ ಸಹಿತನಾದಾಗ ಸಕುಟುಂಬ ಹೇಗಾಗ್ತಾನೋ, ಹಾಗೆ ಉಮಾಳಿಂದ ಸಹಿತನಾದಾಗ ಸೋಮ ಆಗ್ತಾನೆ. ಉಮಯ ಸಹಿತ ಸೋಮ. ಉತ್ಕೃಷ್ಟವಾದ ಲಕ್ಷ್ಮೀದೇವಿಯಿಂದ ಸಮೇತನಾದ್ರಿಂದ ಭಗವಂತನಿಗೆ ಸೋಮ ಅಂತ ಹೆಸರು. ಲಕ್ಷ್ಮೀ ರಮಣ ಅನ್ನುವುದು ಸೋಮ ಶಬ್ದದ ಅರ್ಥ. ಹಾಗೆ ಮಾ ಅಂದ್ರೆ ತಾಯಿ ಅಂತ ಅರ್ಥ. ಲೋಕಮಾತೆ ಅಂದ್ರೆ ಜೀವಮಾತೆಯಾಗಿರ್ತಕ್ಕಂಥ ಭಾರತೀ ದೇವಿ. ಜೀವೋತ್ತಮರಾದಂತಹ ಸ್ತ್ರೀ ಅಂದ್ರೆ ಭಾರತೀ ದೇವಿಗೂ ಕೂಡ ಉ ಮಾ ಅಂತ ಹೆಸರು. ಸೋಮ ಅಂದ್ರೆ ಭಾರತಿಯಿಂದ ಸೇರಿರ್ತಕ್ಕಂತಹ ಭಾರತೀ ರಮಣನಾದ ಮುಖ್ಯ ಪ್ರಾಣ. ಅದರ ಪವಮಾನ ಸೋಮ ಅನ್ನುವುದು ಈಗ ಇಡೀ ಕರ್ಣಸೂತ್ರದ ದೇವತೆ. ಬರೀ ಕರ್ಣಸೂತ್ರದ ದೇವತೆ ಅಲ್ಲ, ಇಡೀ 9ನೇ ಮಂಡಲದ ಪವಮಾನ ಮಂತ್ರಗಳಿಗೆ ದೇವತೆ. ಇವತ್ತು ಪವಮಾನ ಹೋಮ ಅಂತ ಲೋಕದಲ್ಲಿ ಹೆಚ್ಚು ಪ್ರಸಿದ್ಧಿ ಇದೆ. ಇನ್ನೊಂದು ಹೋಮದ ಪ್ರಸಿದ್ಧಿ ಇದೆ, ಅದನ್ನು ಪೂಯಮಾನ ಹೋಮ ಅಂತ ಕರೀತಾರೆ. ಪೂಯಮಾನ ಹೋಮ ಅಥವಾ ಪವಮಾನ ಮಂಡಲ ಹೋಮ ಅಂತ ಕರೀತಾರೆ. ಪವಮಾನ ಮಂಡಲ ಹೋಮ ಅಂದ್ರೆ ಏನು? ಇಡೀ ಪವಮಾನ ಮಂಡಲದಲ್ಲಿರುವ ಅಷ್ಟೂ ಮಂತ್ರಗಳಿಂದ ಆಹುತಿ ಕೊಡುವುದು. ಪವಮಾನ ಹೋಮಕ್ಕೆ ಸುಮಾರು 2 ಗಂಟೆಯೋ 3 ಗಂಟೆಯೋ ಬೇಕಾದ್ರೆ, ಈ ಪೂಯಮಾನ ಹೋಮಕ್ಕೆ 6 ಗಂಟೆ ಬೇಕಾಗ್ತದೆ. ಯಾಕಂದ್ರೆ ಪವಮಾನ ಮಂತ್ರಗಳಿಗಿಂತ ಇನ್ನು 1.5 ಪಟ್ಟು ಜಾಸ್ತಿ ಮಂತ್ರಗಳಿಂದ ಅದರಲ್ಲಿ ಆಹುತಿ ಕೊಡಲಿಕ್ಕೆ ಇರ್ತದೆ. ಇಡೀ ಪವಮಾನ ಸೋಮ ಪ್ರತಿಪಾದಕವಾದ ಮಂತ್ರಗಳು ನವಮ ಮಂಡಲದಲ್ಲಿದ್ದಾವೆ ಅನ್ನೋದು ನಮಗೆ ಸ್ಪಷ್ಟವಾಯಿತು. ಅದರಲ್ಲಿ ಕೊನೆ ಮಂತ್ರ ಅಂದ್ರೆ ಪವಮಾನ ಮಂಡಲ ಮುಗಿತಾ ಬಂದಾಗ ಕೊನೆ ಸೂಕ್ತಗಳುಂಟಲ್ಲ, ಅದನ್ನು ನಾವು ಇವತ್ತು ಶರಣ ಸೂಕ್ತಗಳು ಅಂತ ಕಲಿಯೋದು. ಶರಣ ಸೂಕ್ತ ಅಂತ ಏನಾದರೂ ಪ್ರಿಂಟ್ ಆದ ಪುಸ್ತಕ ನೀವು ತೆಗೆದು ನೋಡಿದರೆ ಅದರಲ್ಲಿ 4, 9, 4 ಮಂತ್ರಗಳಿರ್ತವೆ. ಅಂದ್ರೆ ಮೊದಲು 4 ಮಂತ್ರ, ಆಮೇಲೆ 9 ಮಂತ್ರ, ಅಂದ್ರೆ ಎಷ್ಟಾಯ್ತು? 13 ಮಂತ್ರ ಆಯ್ತು. ಆಮೇಲೆ 4 ಮಂತ್ರ ಇರ್ತದೆ, ಅಂದ್ರೆ 17 ಮಂತ್ರ ಇರ್ತದೆ. ಈ 17 ಮಂತ್ರದ ಒಂದು ಸೂಕ್ತ ಅಂತ ಕಲಿಸಿಕೊಳ್ಳುವಂಥದ್ದು ಕರ್ಣಸೂಕ್ತ ಅಂತ ಪ್ರಸಿದ್ಧಿ. ಆದ್ರೆ ಅಷ್ಟೇ ಕರ್ಣಸೂಕ್ತ ಅಲ್ಲ, ಅದರ ಜೊತೆಗೆ ಯದಂತಿ ಚದುರಗೆ ಅಂತ ಪ್ರಾರಂಭ ಆಗುವ 9 ಮಂತ್ರ ಇದೆ. ಆಮೇಲೆ ಅಸುನೀತೆ ಪುನರಸ್ಮಾಸು ಚಕ್ಷು ಅಂತ ಪ್ರಾರಂಭ ಆಗುವ ಮತ್ತೊಂದು ಸೂಕ್ತ ಇದೆ. 9, 1, 10 ಆಯ್ತು. 17 ಬಿಟ್ಟು 17 ಪ್ಲಸ್ ಹಾಕೊಳ್ಬೇಕು. 17 ಪ್ಲಸ್ 10 ಮಂತ್ರ ಆಯ್ತು. ಇದಾದ ಮೇಲೆ ರಾತ್ರಿ ಸೂಕ್ತ ಅಂತ ಪ್ರಸಿದ್ಧವಾದಂತಹ ರಾತ್ರಿ ವ್ಯಕ್ಷರಾಯತಿ ಪುರುತ್ರ ಅಂತ ಹೇಳುವಂತಹ ಮತ್ತೊಂದು ಮಂತ್ರ ಇದೆ. ಇಷ್ಟು ಸೇರಿದ್ರೆ
ಅಷ್ಟನ್ನು ಇವತ್ತು ಕರ್ಣ ಸೂಕ್ತ ಅಂತ ಹೇಳ್ತಾರೆ. ಹೆಚ್ಚಾಗಿ ಒಬ್ಬ ಮೃತನಾಗುವಂತಹ ಪ್ರಸಂಗದಲ್ಲಿ ವಿಪ್ರರು ಕುಳಿತು ಗಟ್ಟಿಯಾಗಿ ಅದನ್ನು ಅವನ ಕಿವಿಗೆ ಕೇಳುವ ಹಾಗೆ ಪಾರಾಯಣ ಮಾಡ್ತಾರೆ. ಆದರೆ ಇವತ್ತು ಹೆಚ್ಚು ನಡೆಯುವುದಿಲ್ಲ ಅಂದ್ರೆ ಅವ ಸತ್ತು ಹೋದ ಮೇಲೆ ಅವನ ಮೃತ ಶರೀರದ ಮುಂಭಾಗದಲ್ಲಿ ಕುಳಿತು ಇದನ್ನು ಪಾರಾಯಣ ನಡೆಸತಕ್ಕಂತಹ ವಿಧಿ ಇದೆ. ಅದನ್ನು ಧರ್ಮಶಾಸ್ತ್ರಗಳು ಹೇಳಿದ್ದಾರೆ. ಆದ್ರೆ ಒಂದು ನಾವು ಗೊತ್ತಿರಬೇಕಾದದ್ದು ಅಲ್ಲಿ ಮಾತ್ರ ಪಾರಾಯಣಕ್ಕಿರುವ ಮಂತ್ರ ಅಲ್ಲ ಇದು. ನಿತ್ಯ ಪಾರಾಯಣದಲ್ಲಿ ವಿನಿಯುಕ್ತವಾಗುವ ಪವಮಾನ ಮಂಡಲದ ಮಂತ್ರಗಳು ಇವುಗಳು ಅನ್ನೋದು ಗೊತ್ತಿರಬೇಕು ನಮಗೆ. ಇದನ್ನು ಆ ಕಾಲದಲ್ಲಿ ಯಾವ ಯಾವ ಕಾಲದಲ್ಲಿ ಪಠಿಸಬೇಕು ಅನ್ನುವುದನ್ನು ನಿರೂಪಿಸಿದ್ದು ಐತರೇಯೋಪನಿಷತ್ತು. ಐತರೇಯೋಪನಿಷತ್ತಿನ ಕೊನೆಗೆ ಮನುಷ್ಯನ ಮರಣಕಾಲದ ಕರ್ತವ್ಯಗಳ ಬಗ್ಗೆ ನಿರೂಪಣೆ ಇದೆ. ಅದರಲ್ಲಿ ವ್ಯಕ್ತಿಗೆ ಮರಣ ಸನ್ನಿಹಿತವಾಗಿದೆ ಅನ್ನುವುದು ಅವನ ನಿಜ ಜೀವನದಲ್ಲಿ ಕೆಲವು ಶಕುನದಿಂದ ಗೊತ್ತಾಗ್ತದೆ, ಕೆಲವು ಸ್ವಪ್ನ ಅಂತ ಹೇಳಿ ಸ್ವಪ್ನದಲ್ಲಿ ಕೆಲವು ಕಂಡದ್ದರಿಂದ ಮರಣ ಗೊತ್ತಾಗ್ತದೆ. ಈ ಎರಡೂ ಸಂದರ್ಭದಲ್ಲೂ ಆತ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಏನು ಪ್ರಾಯಶ್ಚಿತ್ತ ಅಂತ ಹೇಳಿದ್ರೆ, ಈ ಕರ್ಣಸೂಕ್ತಕ್ಕೆ ಸಂಬಂಧಪಟ್ಟ ಕೆಲವು ಭಾಗಗಳನ್ನು ಆತ ಪಾರಾಯಣ ಮಾಡಬೇಕು ಅಂತ ಹೇಳಿ ಆ ಐತರೇಯ ಉಪನಿಷತ್ತೇ ಕೆಲವು ಮಂತ್ರಗಳನ್ನು ಪಾರಾಯಣ ಮಾಡುವುದಕ್ಕೆ ಹೇಳಿದೆ, ಕೆಲವು ಮಂತ್ರಗಳಿಂದ ಹೋಮ ಮಾಡುವುದಕ್ಕೆ ಹೇಳಿದೆ. ಅದರಲ್ಲಿ ಈ ಕರ್ಣಸೂಕ್ತದ ವಿನಿಯೋಗ ಇದೆ. ನಾವು ನೇರ ಈಗ ಮಂತ್ರಗಳಿಗೆ ಪ್ರವೇಶ ಮಾಡೋಣ. ಯಾಕಂದ್ರೆ ಇದಕ್ಕೆ ಒಂದು ಋಷಿ ಯಾರು ಅಂತ ಬೇಕು ನಮಗೆ. ಯಾವುದೇ ಮಂತ್ರದ ಒಳಗೆ ಪ್ರವೇಶ ಮಾಡುವಾಗ ಮೊದಲು 3 ತಿಳ್ಕೊಳ್ಬೇಕಂತೆ. ಆ ಮಂತ್ರಕ್ಕೆ ಯಾರು ಋಷಿ, ಮಂತ್ರದಿಂದ ಪ್ರತಿಪಾದ್ಯವಾದ ದೇವತೆ ಯಾರು, ಮತ್ತು ಮಂತ್ರಸ್ಯ ಅಯಂ ಋಷಿ, ಅಯಂ ಇದಂ ಛಂದ, ಅಯಂ ದೇವತಾ, ಇಯಂ ದೇವತಾ ಅಂತ 3 ಹೇಳ್ತೇವೆ. ಋಷಿ, ಛಂದಸ್ಸು, ದೇವತೆ. ಈ ಮಂತ್ರ ಯಾವ ಛಂದಸ್ಸಿನಲ್ಲಿದೆ ಅಂತ ಇದನ್ನಿಷ್ಟನ್ನು ತಿಳ್ಕೊಳ್ಬೇಕು. ಒಂದು ಅದನ್ನು ಮಂತ್ರವನ್ನು ಹೇಳುವವ ಆ 3 ಉಚ್ಚರಿಸಬೇಕು. ಮತ್ತೊಂದು ಅದನ್ನು ಪಾಠ ಕೇಳುವವರಂತೂ ಆ ಋಷಿಗಳ ಪಾದಕ್ಕೆ ತಲೆಯನ್ನಿಟ್ಟು ಅದನ್ನು ಶ್ರವಣ ಮಾಡಬೇಕು ಅಂತ 3ನೇದು. ಈ 3 ಹೇಳಿದ್ದಾರೆ. ಟೀಕಾಕೃತ್ವಾದರು ಅನೇಕ ಕಡೆಯಲ್ಲಿ ಈ ವಿಷಯ ಹೇಳ್ತಾರೆ. ಅವರು ಈಶಾವಾಸ್ಯ ಉಪನಿಷತ್ತಿಗೆ ಟೀಕೆ ಶುರು ಮಾಡುವಾಗಲೂ ಅದನ್ನು ಹೇಳ್ತಾರೆ. ಋಗ್ಭಾಷ್ಯದ ಆರಂಭದಲ್ಲೂ ಕೂಡ ಟೀಕೆ ಬರೀಬೇಕಾದ್ರೆ ಈ ವಿಷಯ ಹೇಳ್ತಾರೆ. ಅವರೊಂದು ವೇದ ಮಂತ್ರವನ್ನು ಉಲ್ಲೇಖ ಮಾಡ್ತಾರೆ. ಯೋ ಹವ ಅವಿದಿತಾಶಂದೋ ದೈವ ಬ್ರಾಹ್ಮಣೇನ ಮಂತ್ರೇಣ ಯಜತಿ ಯಾಜಯತಿ ಅಧ್ಯಾಪಯತಿ ವಾ ಸನ್ನೂನಂ ಗರ್ತೆ ಪದ್ಯತೆ ಪ್ರಭಾಮೀಯತೆ. ಹೀಗೊಂದು ಬ್ರಾಹ್ಮಣ ಮಾತನ್ನು ಉಲ್ಲೇಖ ಮಾಡ್ತಾರೆ. ಯಾರು ಋಷಿ, ಛಂದಸ್ಸು, ದೇವತೆ ಮತ್ತು ಮಂತ್ರಾರ್ಥ ಇವುಗಳನ್ನು ತಿಳಿಯದೆ ಮಂತ್ರವನ್ನು ಪಠಿಸ್ತಾನೆ, ಯಜ್ಞದಲ್ಲಿ ಉಪಯೋಗಿಸ್ತಾನೆ, ಮತ್ತೊಬ್ಬರಿಗೆ ಪಾಠ ಮಾಡ್ತಾನೆ ಅಂತ ಆದರೆ ಅವನು ಹೊಂಡದಲ್ಲಿ ಬೀಳುತ್ತಾನೆ. ಇದು ಮಂತ್ರದ ಅರ್ಥ. ಸಮೂನಂ ಗರ್ತೆ ಪದ್ಯತೆ. ಅವ ಗರ್ತದಲ್ಲಿ, ಮಹಾಗರ್ತದಲ್ಲಿ, ಚರಂಡಿಯಲ್ಲಿ ಬೀಳುತ್ತಾನೆ. ಅಲ್ಲ, ಚರಂಡಿಯಲ್ಲಿ ಬಿದ್ದರೆ ಎದ್ದು ಬಂದು ಸೋಪಾಕಿ ಸ್ನಾನ ಮಾಡಿ ಬರ್ತಾನ? ಇಲ್ಲಂತೆ. ಪ್ರವಾದೀಯತೆ. ಆಮೇಲೆ ಎದ್ದೇ ಬರುವುದಿಲ್ಲ, ಅಲ್ಲೇ ಮುಳುಗಿ ಹೋಗ್ತಾನೆ. ಅಂದ್ರೆ ಇದರ ಅರ್ಥ ಋಷಿ ಛಂದೋ ದೇವತೆಗಳನ್ನು ತಿಳಿದು ಮಂತ್ರವನ್ನು ಹೇಳುವುದ. ಇನ್ನು ಶಾತಾತಪಾಮ ಮಹರ್ಷಿಗಳು ಇನ್ನೂ ಗಟ್ಟಿಯಾಗಿ ಹೇಳ್ತಾರೆ. ಅದು ಆರ್ಷಂ ಛಂದೋ ದೈವತಂಚ ವಿನಿಯೋಗಂ ತದೈವಚ. ಅವರು ಇನ್ನೊಂದು ಮಾತು ಹೇಳ್ತಾರೆ. ಅವಿದಿತ್ವ ಋಷಿ ಛಂದೋ ದೈವ ಸಂಯೋಗಮೇವಚ ಯೋಧ್ಯಾಪಯೇದ್ಯದೇ ಸ್ವಾಪಿ ಸಮೂನಂ ನರಕೆ ಪತೇತ್ ಅಂತಾರೆ. ಅಂದ್ರೆ ಋಷಿ, ಛಂದಸ್ಸು, ದೇವತಾ ಮತ್ತು ವಿನಿಯೋಗ, ಇದನ್ನು ಯಾವ ಕೆಲಸದಲ್ಲಿ ವಿನಿಯೋಗಿಸಬೇಕು ಅನ್ನೋ ವಿನಿಯೋಗ, ಈ 4 ತಿಳಿಯದೇ ಹೋದರೆ ಯೋಧ್ಯೇಯೋ ಯಹ ಅಧ್ಯಾಪಯೇದ್ ಯಜೇದ್ವಾಪಿ, ಅಧ್ಯಾಪನ ಯಜನಗಳಲ್ಲಿ ಆ ಮಂತ್ರವನ್ನು ಬಳಸಿದರೆ ಸಮೂನಂ ನರಕೆ ಪತಿ, ಅವ ನರಕದಲ್ಲಿ ಬೀಳ್ತಾನೆ. ಅಂದ್ರೆ ಮಂತ್ರ ಹೇಳಿ ನರಕಕ್ಕೆ ಹೋಗಬೇಕು ಅಂದ್ರೆ ಹೀಗೆ ಮಾಡಬೇಕು ಅಂತ ಅದರ ಅರ್ಥ. ಹಾಗರ್ಥ ಅಲ್ಲ. ಇನ್ನು ಮಂತ್ರ ಹೇಳಿ ನರಕಕ್ಕೆ ಹೋಗಬಾರದು ಅಂತ ಆದ್ರೆ ಋಷಿ ಛಂದ ದೇವತೆಗಳನ್ನು ತಿಳ್ಕೊಳ್ಬೇಕು ಅಂತ ಅರ್ಥ. ಈ ಮಂತ್ರಕ್ಕೆ ಋಷಿ ಇಬ್ಬರಿದ್ದಾರೆ. ಮೊದಲನೇ 4 ಮಂತ್ರಕ್ಕೆ ಶಿಶು ಅಂತ ಒಬ್ಬ ಋಷಿ. ಶಿಶು, ಅಯ್ಯೋ ಪಾಪ ಶಿಶುಗಳ ಮಂತ್ರ ಕಂಡುಬಿಟ್ಟಿದ್ದಾನೋ ನಮ್ಗೆ ಅನಿಸುತ್ತೆ. ಆ ಋಷಿ ಹೆಸರು ಶಿಶು ಅಂತ. ಅವ ಅಂಗಿರಸ್ತು ಗೋತ್ರದಲ್ಲಿ ಬಂದವ, ಅಂಗಿರೋ ಗೋತ್ರದಲ್ಲಿ ಬಂದವ. ಆದ್ರಿಂದ ಅವನನ್ನು ಶಿಶುರಾಂಗಿರಸಃ ಅಂತ ಹೇಳ್ತಾರೆ. ಈ ಋಷಿಯ ವಿಶೇಷತೆ ಏನು ಅಂದ್ರೆ, ಅವನು ಹುಟ್ಟಿದಾಗ ಹೇಗಿದ್ದ ಇವತ್ತಿಗೂ ಹಾಗೆ ಇದ್ದಾನೆ ಆ ಋಷಿ. ಆದ್ರಿಂದ ಅವನು ಇವತ್ತಿಗೂ ಶಿಶುವೇ. ಆಂಗಿರಸ ಶಿಶು ಅಂತ, ಶಿಶುರಾಂಗಿರಸಃ ಅಂತ ಅವನಿಗೆ ಹೆಸರು. ಇವನ ಕಥೆ ಹರಿವಂಶದಲ್ಲಿ ಬರ್ತದೆ. ಈ ಮಹರ್ಷಿ ಒಂದು ಸಲ ಅನೇಕ ಋಷಿಗಳು ಸೇರಿದ್ರಂತೆ. ಆ ಋಷಿಗಳ ಮಧ್ಯದಲ್ಲಿ ದೇವತೆಗಳು ಬಂದು ಕೂತ್ರಂತೆ. ದೇವತೆಗಳು ಯಾಕೆ ಬಂದದ್ದು ಅಂದ್ರೆ, ಅವರಿಗೆ ಚತುರ್ಮುಖ ಬ್ರಹ್ಮ ಒಂದು ಶಾಪ ಕೊಟ್ಟಿದ್ದ. ಆ ದೇವತೆಗಳು ಏನ್ ಮಾಡಿದ್ರಂತೆ, ಚತುರ್ಮುಖ ಬ್ರಹ್ಮ ಹೇಳಿದಂತೆ, ನೀವು ದೇವರನ್ನು ಪೂಜೆ ಮಾಡಬೇಕು ಅಂತ. ಇವರು ದೇವರನ್ನು ಪೂಜೆ ಮಾಡೋದು ಬಿಟ್ಟು ತಮ್ಮನ್ನು ತಾವು ಪೂಜೆ ಮಾಡಿಕೊಳ್ಳಿಕ್ಕೆ ಶುರು ಮಾಡಿದ್ರು. ದೇವತೆಗಳು ಹೀಗೆ ಮಾಡಿದ್ರಂತೆ. ಹರಿವಂಶದಲ್ಲಿ ಆ ಕಥೆ ಬರುತ್ತೆ.
ಅವರು ತಮ್ಮನ್ನು ತಾವು ಪೂಜೆ ಮಾಡಿಕೊಂಡು ಬಂದರು. ಅದನ್ನು ನೋಡಿ ಚತುರ್ಮುಖ ಬ್ರಹ್ಮ ನಿಮ್ಮ ಜ್ಞಾನ ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಟ. ಹಾಗಾಗಿ ಮತ್ತೆ ಜ್ಞಾನ ಹೇಗೆ ಪಡಿಬೇಕು, ಅದಕ್ಕೆ ಶಿಶುವಿನ ಹತ್ರ ಹೋಗಿ ಕೇಳ್ರಿ ಅಂತ ಈ ಶಿಶುವಿನ ಮುಂದೆ ಬಂದು ಅವರು ಪಾಠ ಕೇಳಲಿಕ್ಕೆ ಕೂತಿದ್ದಾರೆ. ಈ ಶಿಶು ವ್ಯಾಸಪೀಠದಲ್ಲಿ ಕೂತುಕೊಂಡು ಮುಂದೆ ಕೂತಂತಹ ಋಷಿಗಳ ಜೊತೆಗೆ ದೇವತೆಗಳನ್ನು ಸೇರಿಸಿಕೊಂಡು ಓ ಮಕ್ಕಳೇ ಅಂತ ಉಪನ್ಯಾಸ ಶುರು ಮಾಡಿದ. ಯುವ ಶಿಶು ಮುಂದೆ ಇರುವವರೆಲ್ಲ ಇವನ ಅಪ್ಪನ ಸ್ಥಾನದಲ್ಲಿರುವವರು. ಅವರನ್ನು ಕುರಿತು ಇವನದೇನು ಶಿಶುರಾಂಗಿರಸ ಕವಿಹಿ ಪುತ್ರಕ ಇತಿ ಹೋವಾಚ ಜ್ಞಾನೇನ ಪರಿಗೃಹ್ಯತಾನ್. ಈ ಶಿಶುರಾಂಗಿರಸ ಅಂತಕ್ಕಂತಹ ಕವಿ ಏನಿದ್ದಾನೆ ಅವನು ಮುಂದಿದ್ದವರನ್ನೇನು ಹೇಳಿದ, ಪುತ್ರಕಾಹ ಇತಿ ಹೋವಾಚ, ಅಯ್ಯೋ ಮಕ್ಕಳೇ ಅಂತ ಹೇಳಿದ. ಈ ಮೀಸೆ ಬಂದವರಿಗೆಲ್ಲ ಸ್ವಲ್ಪ ಬೇಸರ ಇದೆ. ಈ ಶಿಶು ನಮ್ಮನ್ನು ಕೂತುಕೊಂಡು ಮಕ್ಕಳೇ ಅಂತ ಹೇಳಿದೆ, ನಾವು ಈ ಉಪನ್ಯಾಸವನ್ನು ಕೇಳಬೇಕಾ ಅಂತ ಹೇಳಿ ಕೆಲವರು ಎದ್ದು ಹೋಗಿ ಚತುರ್ಮುಖನ ಅಂತ ಜೋಡಿ ಹೇಳಿದೆ. ಅವನತ್ರ ನಾವು ಉಪನ್ಯಾಸ ಕೇಳುವುದಿಲ್ಲ, ನಮ್ಮನ್ನೆಲ್ಲ ಮಕ್ಕಳೇ ಅಂತ ಹೇಳಿದ್ದಾನೆ. ಹಾಗೆ ಚತುರ್ಮುಖ ಹೇಳಿದ, ನಿಮ್ಮನ್ನು ಮಕ್ಕಳೇ ಅಂತ ಹೇಳುದು ಬಿಟ್ಟು ಮತ್ತೇನು ಕರಿಬೇಕು, ಅದು ಜ್ಞಾನವನ್ನು ಇಟ್ಟುಕೊಂಡು ಮಕ್ಕಳು ವೃದ್ಧರು ಅನ್ನೋ ವ್ಯವಹಾರ. ಅವನ ಜ್ಞಾನದ ಮುಂದೆ ನೀವೆಲ್ಲ ಮಕ್ಕಳು, ಅದಕ್ಕೆ ಮಕ್ಕಳು ಅಂತ ಹೇಳಿದ್ದಾನೆ, ಬೇಗ ಹೋಗಿ ಕೂತುಕೊಳ್ಳಿ ಉಪನ್ಯಾಸಕ್ಕೆ, ಇಲ್ಲ ಕತ್ತಿ ಹೋಗುತ್ತೆ ಅಂತ ಎಲ್ಲ ಓಡಿ ಬಂದು ಕೂತು ಒಂದಿಷ್ಟು ಜ್ಞಾನವನ್ನು ಪಡೆದರು ಅಂತ ಈ ಒಂದು ಕಥೆ ಇದೆ. ದೇವತೆಗಳು ತಮ್ಮ ಮಕ್ಕಳ ಕೈಯಿಂದಲೂ ಹೀಗೆ ಪಾಠ ಕೇಳಿದ್ರು. ಆಮೇಲೆ ತಮ್ಮ ಮಕ್ಕಳು ತಮಗೆ ಪಾಠ ಹೇಳಿ ತಮಗೆ ಪಿತೃಗಳಾದ್ರಿಂದ ಆ ದೇವತೆಗಳ ಮಕ್ಕಳೇ ಪಿತೃದೇವತೆಗಳಾದರು ಅಂತ ಈ ಕಥೆಯೆಲ್ಲ ಹರಿವಂಶದಲ್ಲಿ ಬರ್ತಕ್ಕಂಥದ್ದು. ಅಂತ ಶಿಶುರಾಂಗಿರಸ ಕವಿಹಿ, ಈ ಶಿಶುರಾಂಗಿರಸ ಯಾರಿದ್ದಾನೆ ಅಂತಹ ಜ್ಞಾನಿ ಅವನು ಈ ಮಂತ್ರದ ದೇವತೆ, ಋಷಿ, ಮಂತ್ರವನ್ನು ಕಂಡಂತಹ ಋಷಿ. ಇನ್ನೊಂದು ವಿಶೇಷ ಇದೆ, ಅವನು ಈಗ ಸನಕಾದಿಗಳು 4 ಜನ ಇದ್ದಾರೆ. ಅವರು ಯಾವತ್ತೂ ಕುಮಾರ ವಯಸ್ಸಿನಲ್ಲೇ ಇರುವರು. ಕುಮಾರ ವಯಸ್ಸು ಅಂತ ಹೇಳಿದ್ರೆ ಹಲ್ಲು ಹೋಗಿ ಹೊಸ ಹಲ್ಲು ಬರುವುದರ ಒಳಗಿನ ವಯಸ್ಸು, ಅಂದ್ರೆ ಏನಿದ್ರು 7, 8, 9, 10 ವಯಸ್ಸು, ಈ ವಯಸ್ಸಲ್ಲೇ ಇರುವವರು. ಅದರಿಂದ ಸನಾತನವಾಗಿ ಕುಮಾರರಾದ್ರಿಂದ ಅವರಿಗೆ ಸನತ್ಕುಮಾರರು ಅಂತ ಹೆಸರಿದೆ. ಈ ವ್ಯಕ್ತಿ ಶಿಶುವಾಗಿರ್ತಕ್ಕಂತಹ ವ್ಯಕ್ತಿ, ಎಂದೆಂದು ಸನಾತನವಾಗಿ ಶಿಶುವಾಗಿರ್ತಕ್ಕಂಥ ವ್ಯಕ್ತಿ. ಇದು ಯಾಕೆ ಇವರು ಶಿಶುವಾಗಿ ಇರ್ತಾರೆ, ಅವರು ಕುಮಾರರಾಗಿ ಇರ್ತಾರೆ ಅಂದ್ರೆ ಅದು ಜ್ಞಾನದ ಎತ್ತರದಿಂದ ಹಾಗಾಗ್ತದೆ. ಟೆನ್ಷನ್ ಮಾಡ್ಕೊಂಡ್ರೆ ವಯಸ್ಸಾಗ್ತದೆ. ಚೂರು ಟೆನ್ಷನ್ ಇಲ್ಲ ಅಂದ್ಕೊಳ್ಳಿ, ಅವರು ಯಾವ ವಯಸ್ಸಲ್ಲಿ ಇರ್ತಾರೋ ಅದೇ ವಯಸ್ಸಿನಲ್ಲಿ ಕೊನೆ ತನಕ. ನಮ್ಗೆ ವಯಸ್ಸಾಗಿದೆ ಅಂದ್ರೆ ನಾವಿಷ್ಟೋ ಅಷ್ಟೋ ಟೆನ್ಷನ್ ಮಾಡ್ಕೊಂಡಿದ್ದೇವೆ ಅಂತ. ಮನುಷ್ಯ ಆದ್ಮೇಲೆ ಟೆನ್ಷನ್ ಮಾಡ್ಕೊಳ್ಳಬೇಡ. ಇವತ್ತು ಯೋಗದಲ್ಲಿ ಕೆಲವು ಪ್ರಕ್ರಿಯೆಗಳಿದ್ದಾವೆ. 328 ವರ್ಷವಾದರೂ ಕೂಡ ನೋಡ್ಲಿಕ್ಕೆ 22 ವರ್ಷದ ಹಾಗಿರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಯಾವ ರೀತಿಯ ಸಾಂಸಾರಿಕ ಜಂಜಾಟವೂ ಇಲ್ಲದೆ ನಿರ್ಮಲ ತಪಸ್ವಿಯಾಗಿ ದೇವರ ಚಿಂತನೆಯಲ್ಲೇ ಕೂತಾಗ ವಯಸ್ಸು ಮುಂದೆ ಹೋದಂತೆ ಗೊತ್ತಾಗುವುದಿಲ್ಲ, ಅವನ ಶರೀರದಲ್ಲೂ ಅಂತಹ ವಿಕಾರಗಳಾಗುವುದಿಲ್ಲ ಅನ್ನೋದು ಯೋಗಶಾಸ್ತ್ರದ ಮೂಲ ಪ್ರಕ್ರಿಯೆ ಇದೆ. ಹಾಗಾಗಿ ಇವರು ಯಾವ ರೀತಿಯ ಒತ್ತಡಕ್ಕೂ ಒಳಗಾಗದೇ ಇರುವುದರಿಂದ ಹುಟ್ಟಿದಾಗ ಯಾವ ಸ್ವರೂಪದಲ್ಲಿದ್ರು, ಚತುರ್ಮುಖ ಬ್ರಹ್ಮನಿಗೆ ಸನಕಾದಿಗಳು ಕುಮಾರರಾಗಿಯೇ ಹುಟ್ಟಿದವರು ಕೊನೆ ತನಕ ಇವತ್ತಿಗೂ ಕುಮಾರರಾಗಿರುವಂತೆ ಈ ಆಂಗಿರಸ ಕವಿ ಅವನು ಶಿಶುವಾಗಿದ್ದಾನೆ. ಅಂತಹ ಆ ಶಿಶುರಾಂಗಿರಸ ಮೊದಲ 4 ಮಂತ್ರಗಳ ದ್ರಷ್ಟ. ಆಮೇಲೆ 9+4 ಮಂತ್ರಗಳುಂಟಲ್ವಾ, ಅವಕ್ಕಷ್ಟಕ್ಕೂ ಕೂಡ ಕಶ್ಯಪ ಮಹರ್ಷಿಗಳು ದ್ರಷ್ಟ. ಕಶ್ಯಪ ಮಹರ್ಷಿಗಳು ಅಂತ ಹೇಳಿದ್ರೆ ಯಾರು, ಮರೀಚಿ ಮಹರ್ಷಿಗಳ ಮಕ್ಕಳು. ಆದ್ರಿಂದ ಅವರನ್ನು ಮಾರೀಚ ಕಶ್ಯಪ ಅಂತ ಕರೀತಾರೆ. ಮರೀಚಿಯ ಮಗನಾದ್ರಿಂದ ಮಾರೀಚ ಕಶ್ಯಪ ಋಷಿ. ಈ ಮರೀಚಿಯ ಮಗನಾದ ಕಶ್ಯಪ ಋಷಿ. ಮರೀಚಿ ಚತುರ್ಮುಖನ ಮಗ, ಚತುರ್ಮುಖ ಭಗವಂತನ ಮಗ. ಹಾಗಾಗಿ ಭಗವಂತನ ಮೊಮ್ಮಗನಾದ ಮರೀಚಿಯ ಮಗನಾದಂತಹ ಕಶ್ಯಪ ಅವರು ಇದಕ್ಕೆ ಮಹರ್ಷಿಗಳು. ಸಪ್ತಋಷಿಗಳಲ್ಲಿ ಮೊದಲ ಸ್ಥಾನದಲ್ಲಿ ಶೋಭಿಸುವ ಕಶ್ಯಪ ಮಹರ್ಷಿಗಳಿಂದ ದೃಷ್ಟವಾಗಿರತಕ್ಕಂತಹ ಮಂತ್ರ ಈ ಪವಮಾನ ಸೋಮ ದೇವತಾಕವಾದ ಮಂತ್ರ. ಹಾಗಾಗಿ ಈಗ ದೇವತೆ ಗೊತ್ತಾಯಿತು, ಋಷಿ ಗೊತ್ತಾಯಿತು. ಕಶ್ಯಪ ಮಹರ್ಷಿಗಳ ಮಹತ್ವ ಹೇಳುವುದಿಲ್ಲ, ಅದೊಂದು ದೊಡ್ಡ ಕಥೆ. ಮತ್ತೆ ಕಶ್ಯಪ ಮಹರ್ಷಿಗಳ ಮಹತ್ವವೇ ಬಹಳ ದೊಡ್ಡದು. ಅವರು ಇದಕ್ಕೆ ಸೂರ್ಯ ವಂಶದ ಮೂಲ ಪುರುಷ ಕಶ್ಯಪ ಮಹರ್ಷಿ. ಕಶ್ಯಪನ ಮಗ ಸೂರ್ಯನಿಂದ ಮುಂದುವರೆದುಕೊಂಡು ಬಂದಂತಹ ವಂಶ. ಇನ್ನು ಛಂದಸ್ಸು, ಇದು ಪೂರ್ತಿ ಪಂಕ್ತಿ ಛಂದಸ್ಸಿನಲ್ಲಿ ಇರತಕ್ಕಂತಹ ಮಂತ್ರ. ಮೊದಲಿಂದ ಹಿಡಿದು ಕೊನೆ ತನಕ ಅಂದ್ರೆ ಈ 15 ಮಂತ್ರಗಳು ಕೂಡ ಪಂಕ್ತಿ ಎಂಬ ಛಂದಸ್ಸಿನಲ್ಲಿದೆ. ಪಂಕ್ತಿ ಅಂದ್ರೆ 5 ಅಂತ ಅರ್ಥ. ಪಂಚ ಪಂಕ್ತಿ ಅಂದ್ರೆ 5 ಅಂದ್ರೆ 5 ಪಾದ. ಇದನ್ನು 5 ತುಂಡು ಮಾಡಿ ಓದಲಿಕ್ಕೆ ಆಗ್ತದೆ ಮಂತ್ರವನ್ನು. ಸಾಮಾನ್ಯವಾಗಿ ಎಲ್ಲಾ ಮಂತ್ರಗಳನ್ನು 4 ತುಂಡು ಮಾಡಿ ಓದು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಹೀಗೆ 4 ತುಂಡು ಮಾಡಿ ಹೇಳುವಂತಹದ್ದು ಸಾಮಾನ್ಯ ಮಂತ್ರಗಳಿಗೂ. ಗಾಯತ್ರಿ ಛಂದಸ್ಸಿನಲ್ಲಿ ಮಂತ್ರ ಇದ್ರೆ 3 ತುಂಡು ಮಾಡ್ಲಿಕ್ಕೆ ಬರುವುದು. ಅದಕ್ಕೆ ತ್ರಿಪದಾ ಗಾಯತ್ರಿ ಅಂತ ಕರೀತಾರೆ. ಅದು 3 ತುಂಡು ಮಾಡಿ ಓದುವಂತಹದ್ದು ಅಂತ.
ಇನ್ನು ತ್ರಿಷ್ಟುಪ್ ಇತ್ಯಾದಿಗಳೆಲ್ಲ 4 ತುಂಡು ಮಾಡಿ, ಆದ್ರೆ ಪಂಕ್ತಿ ಛಂದಸ್ಸು ಮಾತ್ರ ಅದು 5 ತುಂಡು ಮಾಡಿ ಹೇಳುವಂತಹದ್ದು. ತಾಂಗ್ ತಂಬ ಇದನ್ನು ಸರ್ವಂ ಪಂಕ್ತಿ ಅನ್ನುವಲ್ಲೇ ಪಂಚ ಅನ್ನುವ ಅರ್ಥ ಇದೆ. ಶಿವಪಂಚಾಕ್ಷರ ಮಂತ್ರವೂ ಕೂಡ ಪಂಕ್ತಿ ಛಂದಸ್ಸಿನಲ್ಲಿ ಇರ್ತಕ್ಕಂತಹ ಮಂತ್ರ ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ. ಯಾಕಂದ್ರೆ 5 ಅಕ್ಷರಗಳಿಂದ ಕೂಡಿದ್ದಾದ್ರಿಂದ ಪಂಕ್ತಿ ಛಂದಸ್ಸು ಅಂತ. ಇದು ಪಂಕ್ತಿ ಛಂದಸ್ಸಿನಲ್ಲಿದೆ. ಪಂಕ್ತಿ ಅಂದ್ರೆ ಅದರಲ್ಲಿ ಒಟ್ಟು 40 ಅಕ್ಷರ ಇರ್ತದೆ. ಯಾಕಂದ್ರೆ ಛಂದಸ್ಸುಗಳು 7: ಗಾಯತ್ರಿ, ಉಷ್ಣಿಕ್, ಗಾಯತ್ರಿಷ್ಟಿಗ್, ಅನುಷ್ಠುಪು. ಆಮೇಲೆ ಗಾಯತ್ರಿ, ಉಷ್ಣಿಕ್, ಅನುಷ್ಠುಪು ಅಂದ್ರೆ ಅಲ್ಲಿಗೆ 32 ಅಕ್ಷರ ಆಯ್ತು. ಆಮೇಲೆ ಬೃಹತಿ, ಆಮೇಲೆ ಪಂಕ್ತಿ, ಆಮೇಲೆ ತ್ರಿಷ್ಟುಪು, ಆಮೇಲೆ ಜಗತಿ ಅಂತ. ಇದು 7 ಛಂದಸ್ಸು. ಅಲ್ಲಿ ಗಾಯತ್ರಿ ಅಂದ್ರೆ 24 ಅಕ್ಷರದ ಛಂದಸ್ಸು. ಉಷ್ಣಿಕ್ ಅಂದ್ರೆ 24ಕ್ಕೆ 4 ಸೇರಿಸಬೇಕು, 28 ಆಗ್ತದೆ. ಅನುಷ್ಠುಪ್ ಅಂದ್ರೆ ಮತ್ತೆ 4 ಸೇರಿಸಬೇಕು, 32 ಅಕ್ಷರ. ಬೃಹತಿ ಅಂದ್ರೆ 36 ಅಕ್ಷರ. ಪಂಕ್ತಿ ಅಂದ್ರೆ 40 ಅಕ್ಷರ. ತ್ರಿಷ್ಟುಪ್ ಅಂದ್ರೆ 44 ಅಕ್ಷರ. ಜಗತಿ ಅಂತ ಹೇಳಿದ್ರೆ 48 ಅಕ್ಷರ. ಆಮೇಲೆ 52 ಆದ್ರೆ ಅತಿ ಜಗತಿ ಆಗ್ತದೆ, ಆಮೇಲೆ ಅಸ್ಥಿ ಆಗ್ತದೆ, ಅತ್ಯಸ್ಥಿ ಆಗ್ತದೆ, ಶಕ್ವರಿ ಆಗ್ತದೆ, ಅತಿಶಕ್ವರಿ ಆಗ್ತದೆ, ಕೃತಿ, ಪ್ರಕೃತಿ, ವಿಕೃತಿ, ಒಟ್ಟು 108 ಅಕ್ಷರ ತನಗೂ ಕೂಡ ಛಂದಸ್ಸು ಮುಂದುವರ್ಕೊಂಡು ಹೋಗುತ್ತೆ. ಆದ್ರೆ ಮೂಲ ಛಂದಸ್ಸುಗಳಿರುವುದು ಮಾತ್ರ ಒಟ್ಟು 7 ಛಂದಸ್ಸುಗಳು. ಸರಿಗಮ ಪದನಿಷ ಅನ್ನುವ ಸಪ್ತಸ್ವರಗಳಿಗೆ ಸಂಬಂಧಿಸಿದ ನಿಷಾದ, ರಿಷಭ, ಗಾಂಧಾರ, ಷಡ್ಜ, ಮಧ್ಯಮ, ದೈವತ, ಪಂಚಮ ಅಂತ ಈ 7 ಸಪ್ತಸ್ವರಗಳಿದ್ದಾವೆ. ಅದಕ್ಕೆ ಸಂಬಂಧಿಸಿದ ಸಪ್ತ ಛಂದಸ್ಸುಗಳು. ಅದರಲ್ಲಿ ಪಂಕ್ತಿ ಎನ್ನುವುದು ಪಂಚಮಕ್ಕೆ ಸಂಬಂಧಪಟ್ಟಂತಹ ಛಂದಸ್ಸು. ಅದಕ್ಕೆ ಪಂಕ್ತಿ ಅಂತ ಅದನ್ನು ಕರೀತಾರೆ. ಪಂಚಮ ಸ್ವರಕ್ಕೆ ಸಂಬಂಧಿಸಿದಂತಹ ಛಂದಸ್ಸು. ಪಂಚಮ ಸ್ವರದ ಮಹತ್ವ ಏನು? ಈ ಸಂಗೀತದಲ್ಲಿ ಒಂದೊಂದು ಸ್ವರ ತುಂಬಾ ದುಃಖವಾದಾಗ ಹೇಳುವ ಸ್ವರವನ್ನು ಭಾರಿ ಶೃಂಗಾರದಲ್ಲಿ ಹೇಳಬಾರ್ದು. ಕೆಲವು ಪದ್ಯ ಅವರು ಪದ್ಯ ಹೇಳ್ತಾ ಇದ್ರೆ ಅಂತ ಹೇಳ್ತಾ ಇದ್ರೆ ನಮ್ಗೆ ಅಯ್ಯೋ ಯಾರು ಸಾಯ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಯಾವುದಕ್ಕೆ ಯಾವ ಲಯವನ್ನು ಹಾಕಬೇಕು, ರಾಗವನ್ನು ಹಾಕಬೇಕು, ಯಾವ ಸ್ವರವನ್ನು ಜೋಡಿಸಬೇಕು ಅನ್ನೋದಕ್ಕೆ ಕಾರಣ ಇದೆ. ಯಾವ ಭಾವ ಇದೆ ಅದಕ್ಕೆ ಅನುಗುಣವಾದಂತಹ ಸ್ವರವನ್ನು ಜೋಡಿಸಬೇಕು. ಅದರಲ್ಲಿ ಭಕ್ತಿ ಉನ್ಮಾದವನ್ನು ಉಂಟು ಮಾಡಬೇಕು ಅಂತಾದ್ರೆ ಪಂಚಮವನ್ನು ಜೋಡಿಸಬೇಕು. ಕೋಗಿಲೆ ಕೂಗುವ ಸ್ವರ ಪಂಚಮ. ಪಂಚಮದ ಇಂಚರದ ಕೂಗಿದೆ, ಕೋಗಿಲೆ ಅಂತ ಹಾಕ್ತಾರಲ್ಲ, ಅದು ಪಂಚಮದಲ್ಲಿ ಕೂಗುವಂತಹದ್ದು ಕೋಗಿಲೆಯ ಸ್ವರ. ಋಷಭಸ್ವರದಲ್ಲಿ ಕೂಗುವಂತಹದ್ದು ಎತ್ತು ಗುಟುರು ಹಾಕತಕ್ಕಂತಹ ಸ್ವರ. ಒಂದೊಂದಕ್ಕೆ ಒಂದೊಂದು ಸ್ವರ ಇದೆ. ಆ ಲಯವನ್ನು ಹಿಡಿದಾಗ ಆ ಸ್ವರವನ್ನು ನಾವು ಕಂಠದಿಂದ ಹೊರಗೆ ಹಾಕಲಿಕ್ಕೆ ಬರ್ತದೆ ಅಂತ. ಆ ಪಂಚಮ ಸ್ವರ ಅದು ಭಕ್ತ್ಯುನ್ಮಾದಕ್ಕೋಸ್ಕರ ಅಥವಾ ಭಕ್ತ್ಯುದ್ರೇಕಕ್ಕೋಸ್ಕರ ಬೇಕಾದಂತಹ ಸ್ವರ. ಆ ಸ್ವರದಿಂದ ಉಚ್ಚರಿಸಬೇಕಾದ ಪಂಕ್ತಿ ಛಂದಸ್ಸಿನ ಮಂತ್ರಗಳು ಈ ಕರ್ಣ ಸೂಕ್ತದಲ್ಲಿ ಉಚ್ಚರಿಸಲ್ಪಟ್ಟಂತಹ ಮಂತ್ರಗಳು. ಹಾಗಾದ್ರೆ ಈ ಮಂತ್ರದ ಉದ್ದೇಶ ಏನಿದೆ ಅಂದ್ರೆ ಭಕ್ತ್ಯುನ್ಮಾದ, ಭಕ್ತ್ಯುದ್ರೇಕ. ಯಾಕಂದ್ರೆ ಎಲ್ಲಕ್ಕಿಂತ ದೊಡ್ಡ ಲಾಭ ಯಾವುದು ಅಂದ್ರೆ ಅಂತೆ ನಾರಾಯಣ ಸ್ಮೃತಿ. ಕೊನೆಗೂ ಭಕ್ತಿಯಿಂದ ನಾರಾಯಣನ ಸ್ಮರಣೆ ಬರುವುದು ಅನ್ನುವುದಕ್ಕೆ ಎಲ್ಲಕ್ಕಿಂತ ದೊಡ್ಡ ಒಂದು ಲಾಭ. ಕೊನೆಯಲ್ಲಿ ದೇಶದಿಂದ ನಾರಾಯಣನ ಸ್ಮರಣೆ ಬಂದು ಪ್ರಯೋಜನ ಇಲ್ಲ. ಭಕ್ತಿಯಿಂದ ಭಗವಂತನ ಸ್ಮರಣೆ ಬರಬೇಕು. ಅದಕ್ಕೋಸ್ಕರ ಭಗವಂತನ ಸ್ಮರಣೆಯನ್ನು ಹುಟ್ಟಿಸುವ ಜೊತೆಗೆ ಭಕ್ತಿಯನ್ನು ಉದ್ರೇಕನಗೊಳಿಸತಕ್ಕಂತಹ ಪಂಕ್ತಿ ಛಂದಸ್ಸಿನ ಮಂತ್ರಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಪಂಕ್ತಿ ಅಂದ್ರೆ 40 ಯಾಕೆ, ಅದಕ್ಕೆ ಏನು ಅಂತ ಬಹಳಷ್ಟು ಸಂಖ್ಯಾಶಾಸ್ತ್ರಗಳು ಬಹಳಷ್ಟಿದ್ದಾರೆ. ನಮ್ಗೆ ಸಾಮಾನ್ಯ ಇಷ್ಟು ಗೊತ್ತಿದ್ರೆ ಸಾಕು. 40 ಅಕ್ಷರದ ಪಂಕ್ತಿ ಛಂದಸ್ಸಿನ 17 ಮಂತ್ರಗಳು ಮುಖ್ಯವಾಗಿ ಈ ಕರ್ಣ ಸೂಕ್ತ ಅಥವಾ ನಾನಾನ ಸೂಕ್ತ ಅನ್ನುವ ಶಬ್ದದಿಂದ ವ್ಯವಹರಿಸಲ್ಪಟ್ಟಿದ್ದಾವೆ. ನಾನಾನ ಸೂಕ್ತ ಅಂತ ಯಾಕೆ ಹೆಸರು ಅಂದ್ರೆ ಅದರ ಮೊದಲ ಮಂತ್ರ ನಾನಾನ ಅನ್ನುವ ನಾನಾನಂತ ಪ್ರಾರಂಭ ಆಗೋದ್ರಿಂದ ಅದನ್ನು ನಾನಾನ ಸೂಕ್ತ ಅಂತ ಕರೆದಿದ್ದಾರೆ. ಇದರಲ್ಲಿ ಶುರು ಮಾಡುವ ಕ್ರಮ ಹೇಗೆಂದ್ರೆ ನಾನಾನಂತ ಮಂತ್ರ ಸುಧಾದರೂ ಕೂಡ ಮಧ್ಯದಲ್ಲಿ ನಮ್ಮನ್ನು ಅಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗು ಸ್ವಾಮಿ ಅಂತ ಕೇಳುವ ಮಂತ್ರದಿಂದ ಅದರ ಪಠನ ಪ್ರಾರಂಭ ಆಗ್ತದೆ. ಅಂದ್ರೆ ಮೊದಲನೇ 4 ಮಂತ್ರದ ಒಂದು ಭಾಗ ಮುಗಿದು ಮುಂದಿನ ಸೂಕ್ತದ 5ನೇ ಮಂತ್ರದಿಂದ ಪ್ರಾರಂಭಿಸಿ ಪಠನ ಪ್ರಾರಂಭ. ಅಲ್ಲಿಂದಲೇ ಪ್ರಾರಂಭಿಸಿ ಪಠಿಸಬೇಕು ಅಂತ 5ನೇ ಉಪನಿಷತ್ತಿನಲ್ಲಿ ಸ್ವತಃ ಉಪನಿಷತ್ತೇ ಹೇಳಿದೆ. ಆ ದೃಷ್ಟಿಯಿಂದ ಶುರುವಾಗುವುದು ಯತ್ರ ಬ್ರಹ್ಮಾಪವಮಾನಃ ಛಂದಸ್ಯಾಂ ವಾಟಂ ವದನ್ ಗ್ರಾವಣ ಸೋಮೇ ಮಹೀಯತೆ ಸೋಮೇನ ಆನಂದಂ ಜನಯನ್ ಇಂದ್ರಾಯೇಂದೋ ಪರಿಶ್ರಮ. ಇಡೀ 17 ಮಂತ್ರದ ವಿಶೇಷತೆ ಏನಂದ್ರೆ ಮಂತ್ರದ ಕೊನೆಯಲ್ಲಿ ಇಂದ್ರಾಯೇಂದೋ ಪರಿಶ್ರವ ಅನ್ನೋದು ಇದರ ಪಲ್ಲವಿ. ನಮಗೆ ಎಲ್ಲಕ್ಕೂ ಒಂದನ್ನೇ ಸೇರಿಸಿ ಹೇಳುವಂತಹ ಮಂತ್ರ ಋಗ್ವೇದದಲ್ಲಿ ಬಹಳಷ್ಟಿದ್ದಾರೆ. ಈ ಕನ್ನಡದಲ್ಲಿ ಪದ್ಯ ಹೇಳುವಾಗಲೂ ಕೂಡ ಕೊನೆಗೆ ಅದನ್ನೇ ಸೇರಿಸಿ ಹೇಳುವುದು ಅಂತ ಒಂದು ಪಲ್ಲವಿ ಹಾಡಿಕೊಂಡು ಪದ್ಯಗಳು ಅಂತಿರ್ತಾವಲ್ಲ. ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಆನಂದ ಸಪನ ಧನಾನಂದ ವರದ
ಒಂದಿಷ್ಟು ಹೇಳುವುದು ಆನಂದ ತೀರ್ಥಪರ ಆನಂದವ ಅಥವಾ ಪ್ರೀಣಯಾನೋ ವಾಸುದೇವಂ, ಅದು ಪಲ್ಲವಿಯಾಗಿ ಪ್ರತಿಯೊಂದು ಮಂತ್ರಕ್ಕೂ ಸೇರುವ ಹಾಗೆ ಇಲ್ಲಿ 17 ಮಂತ್ರದಲ್ಲಿ 17 ಬಾರಿ ಬಂದಂತಹ ಒಂದು ಶಬ್ದ ಅಂದ್ರೆ ಇಂದ್ರ ಏಂದೋ ಪರಿಶ್ರಮ. ಇದು ಮಂತ್ರದ ಪಲ್ಲವಿ. ಏನರ್ಥ? ಓ ಇಂದುವೇ, ನಮ್ಮನ್ನು ಇಂದ್ರನ ಹತ್ರ ಕರ್ಕೊಂಡು ಹೋಗು ಅಂತ. ಇದಕ್ಕೆ ಸಾಯಣರು ಭಾಷೆ ಬರುದು. ಓ ಇಂದುವೇ, ಓ ಚಂದ್ರನೇ. ನಮಗೆ ಇಂದು ವಾಸನ ಅಂದ್ರೆ ಚಂದ್ರವಾಸನ ಅಲ್ಲ, ಅದರಲ್ಲಿ ಇಂದು ಅಂದ್ರೆ ಚಂದ್ರ. ಚಂದ್ರನೇ, ಇಂದ್ರಾಯ ಅಂದ್ರೆ ದೇವಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗು. ಸಾಯುವಲ್ಲಿ ಇದನ್ನು ಕೇಳಬೇಕಾ? ನಮ್ಮನ್ನು ಇಂದ್ರನ ಹತ್ರ ಕರ್ಕೊಂಡು ಹೋಗು, ಅದು ಬಿಟ್ಟು ಯಮನ ಹತ್ರ ಕರ್ಕೊಂಡು ಹೋಗ್ಬೇಡ, ಇಂದ್ರನ ಹತ್ರ ಕರ್ಕೊಂಡು ಹೋಗು ಅಂತ ಕೇಳಿದ್ರು ಅಂತ. ಆದ್ರೆ ಇದಕ್ಕೆ ಆಚಾರ್ಯರೇ ಈ ಸೂತ್ರ ಯಾವುದು ಯತ್ರ ಬ್ರಹ್ಮಾಪವಮಾನ ಅಂತ ಪ್ರಾರಂಭ ಆಗತಕ್ಕಂತಹ ಒಟ್ಟು 9 ಮಂತ್ರಗಳಿಗೆ ಸ್ವತಃ ಆಚಾರ್ಯರೇ ಐತರೇಯ ಭಾಷ್ಯದ ಕೊನೆಯ ಭಾಗದಲ್ಲಿ ಭಾಷ್ಯ ಬರೆದಿದ್ದಾರೆ. ಅದನ್ನು ನಾವು ಕರ್ಣ ಸೂತ್ರಕ್ಕೆ ನಾವೇ ಕಷ್ಟಪಟ್ಟು ಅರ್ಥ ಮಾಡಬೇಕು ಅಂತಿಲ್ಲ, ಆಚಾರ್ಯರವರೆಗೆ ಅರ್ಥವಿಲ್ಲನ್ನು ಕೊಟ್ಟಿದ್ದಾರೆ. ಆದರೆ ಪ್ರಾರಂಭದ 4 ಮಂತ್ರಗಳು ಮತ್ತು ಕೊನೆಯ 4 ಮಂತ್ರಗಳಿಗೆ ವಸ್ತುತಃ ಆಚಾರ್ಯರು ಭಾಷ್ಯ ಬರೆದಿಲ್ಲ. ಆದರೆ ಅವರು ಬರೆದ ಭಾಷ್ಯದ ಮೇಲೆಗೆ ನಾವು ಆ ಮಂತ್ರಗಳಿಗೂ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಸಮರ್ಥರಾಗ್ತೇವೆ. ಇದರಲ್ಲಿ ಯತ್ರ ಬ್ರಹ್ಮಾಪವಮಾನ ಎಲ್ಲ ಕಡೆ ಕೇಳುವುದೇನು? ಇಂದ್ರಾಯ ಇಂದೋ ಪರಿಸರ. ಇಂದು ಅಂದ್ರೆ ಮನಸ್ಸು ಅಂತ ಅರ್ಥ. ಸೋಮ, ಇಂದು ಇವೆಲ್ಲವೂ ಮನಸ್ಸನ್ನು ಹೇಳ್ತಕ್ಕಂತಹ ಶಬ್ದ. ಸೋಮರಸ ಅದು ಮನಸ್ಸಿಗೆ ಪ್ರತಿನಿಧಿ. ಅಂದ್ರೆ ಇದರ ಹಿನ್ನೆಲೆಯಲ್ಲಿ ನಾವು ಕೆಲವು ವಿಷಯ ತಿಳ್ಕೊಳ್ಬೇಕು. ವೇದದ ಪ್ರತಿಯೊಂದು ಮಂತ್ರಕ್ಕೂ ಕೂಡ ಹೊರಗಿನ ದೇವತೆಗಳ ಪರವಾದ ಅರ್ಥ ಹೇಗಿದೆಯೋ ಹಾಗೆ ಅಧ್ಯಾತ್ಮ ಪರವಾದ ಅರ್ಥ. ಒಂದು ಮಂತ್ರ ಅದು ಅಗ್ನಿಮೀಲೇ ಪುರೋಹಿತ ಅಂತ ಬೇಕಾದ್ರೆ ಮಂತ್ರ ಇರಲಿ, ಆ ಮಂತ್ರ ಹೊರಗಿನಿಂದ ಅಗ್ನಿದೇವತೆಯನ್ನು ಹೇಗೆ ಪ್ರತಿಪಾದಿಸ್ತದೋ ಹಾಗೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ಭಗವಂತನ ಬಗ್ಗೆಯೂ ಪ್ರತಿಪಾದನೆ ಮಾಡ್ತದೆ. ಶರೀರದ ಒಳಗೆ ಭಗವಂತನನ್ನು ಪ್ರತಿಪಾದಿಸ್ತದೆ. ಅದಕ್ಕೆ ಅಧ್ಯಾತ್ಮ ಅರ್ಥ ಅಂತ ಕರೀತೇವೆ. ವೇದದಲ್ಲಿ ಬಹಳಷ್ಟು ಮಂತ್ರ ಇರುವುದು ಸೋಮರಸದ ಬಗ್ಗೆ. ಏನ್ ಕರೀತಾರೆ ಅಂದ್ರೆ, ಓ ದೇವರೇ ಬೇಗ ಬನ್ನಿ, ನಾನು ಎಷ್ಟು ಚೆನ್ನಾಗಿ ಸೋಮ ಹಿಂಡಿ ರಸ ಹಾಕಿ ಚಮಸದಲ್ಲಿ ತುಂಬಿಸಿ ಇಟ್ಟಿದ್ದೇನೆ ಅಂದ್ರೆ ಅದರ ವಾಸನೆ ಕೇಳಿದ್ರೆ ನಿಮಗೆ ಇಲ್ಲಿಂದ ಹೊರಡ್ಲಿಕ್ಕೆ ಮನಸ್ಸಾಗುವುದಿಲ್ಲ, ಬೇಗ ಬಂದು ಕೂತ್ಕೊಳ್ಬಾರ್ದ, ನಾನು ಆಹುತಿ ಕೊಡ್ತೇನೆ. ಹೀಗೆ ಹೇಳುವ ಅನೇಕ ಮಂತ್ರಗಳಿದ್ದಾರೆ. ಯಾಕಂದ್ರೆ ಋಗ್ವೇದದ 2ನೇ ಸೂಕ್ತವೇ ಹೇಳುವುದು ವಾಯ ವಾಯ ಆಹಿದರ್ಷಭ ಇಮೇ ಸೋಮ ಅರಂಕೃತ ತೇಷಾಂ ಪಾಹಿ ಸುಧೀಹವಂ. ಅದು ಏನ್ ಹೇಳ್ತೇವೆ ಗೊತ್ತೋ? ವಾಯೋ ಆಯಾಹಿ, ವಾಯುದೇವರೇ ಬೇಗ ಬನ್ನಿ. ನೀವು ಸಾಮಾನ್ಯ ಅಲ್ಲ, ದರ್ಶಕ ಜ್ಞಾನದಿಂದ ಸದರಾದವರು, ದೊಡ್ಡ ಸರ್ವಜ್ಞರು ಬಿಡುವರು, ಓಡಿ ಬನ್ನಿ. ಇಮೇ ಸೋಮ ಅಲಂಕೃತ, ನೋಡಿ ಈ ಪಾತ್ರೆಯಲ್ಲಿ ಸೋಮರಸ ಹಾಕಿಟ್ಟಿದ್ದೇನೆ, ಆ ಸೋಮರಸಕ್ಕೆ ಆ ಕಡೆ ಪುಷ್ಪ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡಿಟ್ಟಿದ್ದೇನೆ. ಇಮೇ ಸೋಮಾಹ ಅಲಂಕೃತ, ಇದನ್ನು ಚೆನ್ನಾಗಿ ಅಲಂಕಾರ ಮಾಡಿಟ್ಟಿದ್ದೇನೆ. ಅಲಂಕಾರದ ಪಾತ್ರೆಯಲ್ಲಿರುವ ಸೋಮರಸವನ್ನು ದೇಶಾಂತಾಹಿ, ಅದನ್ನು ಕುಡಿದಿ. ಶ್ರುತಿ ಹವಂ, ಜೊತೆಗೆ ನೀವು ಕುಡಿತಾ ಇರುವಾಗ ನಾವು ಒಂದು ಹಾಡೆಲ್ಲ ಹಾಕ್ತೇವೆ. ಈ ಅಲಂಕಾರಕ್ಕೆ ಊಟಕ್ಕೆ ಕೂತಾಗ ಹಾಡು ಹಾಡ್ತಾ ಇದ್ರೆ ಅವರಿಗೆ ಎಷ್ಟು ಊಟ ಮಾಡಿದ್ದೇನೆ ಅಂತ ಮರೆತು ಹೋಗಿ ಸಿಕ್ಕಾಪಟ್ಟೆ ಊಟ ಮಾಡ್ತಾರೆ. ಅಂದ್ರೆ ಒಬ್ಬರು ಆನಂದದಿಂದ ಭೋಜನ ತಗೊಳ್ಬೇಕು ಅಂತಾದ್ರೆ ಏನಾದರೂ ಒಳ್ಳೆಯ ವಾತಾವರಣವನ್ನು ನಿರ್ಮಿಸಬೇಕು. ಅದಕ್ಕೋಸ್ಕರ ಕರ್ಕಶವಾಗಿ ಹಾಡ್ತಾ ಇದ್ರೆ ಅವರ ಊಟ ಕಡಿಮೆ ಆಗ್ತದೆ. ಇಲ್ಲ, ಅತ್ಯಂತ ಲಘು ಉತ್ತಮವಾದ ಸುಶ್ರಾವ್ಯವಾದ ಧ್ವನಿಯಿಂದ ಸಂಗೀತ ಶಾಸ್ತ್ರಕ್ಕೆ ಅವಿರುದ್ಧವಾಗಿ ಹಾಡ್ತಾ ಇದ್ರೆ ಅವರಿಗೆ ಉತ್ಕೃಷ್ಟವಾದ ಭೋಜನವನ್ನು ಮಾಡುವುದಕ್ಕೆ ಶಕ್ಯವಾಗ್ತದೆ. ಹಾಗೆ ಹೇಳುವುದು ಶ್ರುತಿ ಹವಂ, ನೀನು ಬಂದು ಈ ಸೋಮರಸವನ್ನು ಬಿಡ್ತಾ ಇರು, ನಾವು ಈ ಮಂತ್ರದ ಹವನ ಆಹ್ವಾನವನ್ನು ಮಾಡ್ತಾ ಇರ್ತೇವೆ, ಅದನ್ನು ಕೇಳ್ತಾ ಕೇಳ್ತಾ ಬಿಡ್ತಾ ಇರು ಅಂತ ಹೀಗೆ ಹೇಳುವ ಅನೇಕ ಮಂತ್ರಗಳು ಋಗ್ವೇದದಲ್ಲಿ ಇದ್ದಾರೆ. ಇವೆಲ್ಲ ಬಾಹ್ಯ ಯಜ್ಞವನ್ನು ಹೇಳ್ತದೆ ಹೊರತು ಅಂತರ್ಗತವಾದ ಅಧ್ಯಾತ್ಮ ಸ್ವರೂಪವನ್ನು ಹೇಗೆ ವರ್ಣಿಸ್ತದೆ? ಅದಕ್ಕೆ ಒಂದೇ ಒಂದು ಆಚಾರ್ಯರ ಮಾತು, ಸೋಮ ಇಂದು ಇಂತಹ ಶಬ್ದ ಬಂದ್ರೆ ಅದಕ್ಕೆ ಮನಸ್ಸಿನಲ್ಲಿ ತುಂಬಿದಂತಹ ಭಕ್ತಿ ರಸ ಅಂತ ಅರ್ಥ ಮಾಡಿ. ಸೋಮರಸ ಅಂದ್ರೆ ಮನಸ್ಸಿನ ರಸ. ಸೋಮವನ್ನು ಗುದ್ದುವುದು ಅಂದ್ರೆ ಮನಸ್ಸನ್ನು ಹದಗೊಳಿಸುವುದು. ಸೋಮವನ್ನು ಗುದ್ದಿ ರಸವನ್ನು ಹಿಂಡಿ ತೆಗೆಯುವುದು ಅಂದ್ರೆ ಭಕ್ತಿ ರಸವನ್ನು ತುಂಬಿಸಿಕೊಳ್ಳುವುದು. ಇಮೇ ಸೋಮಾಹ ಅಲಂಕೃತ, ನೋಡಿ ಇದು ಪಾತ್ರೆ, ಅದೊಂದು ಮರದಿಂದ ಪಾತ್ರೆ ಮಾಡ್ತಾರೆ, ಅದಕ್ಕೆ ಚಮಸ ಅಂತ ಹೆಸರು. ಚೌಕಾಕಾರವಾಗಿ ಇಷ್ಟು ಹೊಂಡ ಇರ್ತದೆ, ಅದರಲ್ಲಿ ಸೋಮರಸವನ್ನು ಹಾಕಿ ಅದರಿಂದ ಆಹುತಿ ಕೊಡಬೇಕು. ಇದು ಇಲ್ಲಿ ಪಾತ್ರೆ ಯಾವುದು? ನಮ್ಮ ಹೃದಯವೇ ಪಾತ್ರೆ. ಹೃದಯವೆಂಬಂತಹ ಚಮಸದಲ್ಲಿ ಭಕ್ತಿ ಎಂಬಂತಹ ಸೋಮರಸವನ್ನು ತುಂಬಿಸಿ ಅದನ್ನು ಅಲಂಕಾರ ಮಾಡಬೇಕು. ಸೋಮರಸವನ್ನು ಅಲಂಕಾರ ಮಾಡುವುದು ಯಾವುದರಿಂದ? ಅಲ್ಲಿ ಆಗಬೇಕಾದ್ರೆ ಅರಿಶಿನ ಕುಂಕುಮದಿಂದ ಅಥವಾ ಪುಷ್ಪವನ್ನಿಟ್ಟು ಅಲಂಕಾರ ಮಾಡಬಹುದು. ಕೊನೆಗೆ ಬೆಳ್ಳಿ ಪುಷ್ಪಗಳನ್ನು ಬಂಗಾರವನ್ನು ಹಚ್ಚಿ ಆ ಪಾತ್ರೆಯನ್ನು ಅಲಂಕಾರ ಮಾಡಲಿಕ್ಕಿದೆ. ಆದ್ರೆ ಈ ಮನಸ್ಸಿನಲ್ಲಿ ತುಂಬಿದ ಭಕ್ತಿ ರಸವನ್ನು ಅಲಂಕಾರ ಮಾಡುವುದು ಯಾವುದರಿಂದ? ಬೆಳ್ಳಿ ಬಂಗಾರದಿಂದ ಅಲಂಕಾರ ಮಾಡ್ತೀವಿ.
ಬೆಳ್ಳಿ ಯಾವುದು, ಬಂಗಾರ ಯಾವುದು? ಬೆಳ್ಳಿ ಅಂದ್ರೆ ಬಿಳಿಯಾದದ್ದು, ಬಂಗಾರ ಅಂದ್ರೆ ಅರಿಶಿನ ಬಣ್ಣ ಉಳ್ಳದ್ದು, ಹಳದಿ ಆದದ್ದು. ಯಾವುದು? ಜ್ಞಾನ ಮತ್ತು ವೈರಾಗ್ಯ. ಭಕ್ತಿಯನ್ನು ಜ್ಞಾನ ವೈರಾಗ್ಯಗಳ ಮೂಲಕ ಅಲಂಕರಿಸಿ, ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ತುಂಬಿಸಿಕೊಂಡು ಕರೆದ್ರೆ ದೇವರು ಓಡಿ ಬರ್ತಾರೆ ದುಡಿಯುವುದಕ್ಕೆ. ಅದು ಬಿಟ್ಟು ನಾವು ಸೋಮರಸ ಹಿಂಡಿ ಅದನ್ನು ಚೆನ್ನಾಗಿ ಪಾಠ ಮಾಡಿ ಸ್ವಲ್ಪ ಹುಳಿ ಬರಿಸಿ ಇಟ್ಟು ನೋಡಿ ಎಷ್ಟು ಸುವಾಸನೆ ಇದೆ, ಬೇಗ ಬಾ ಅಂದ್ರೆ ದೇವರಲ್ಲಿ ಬರ್ತಾರೆ. ಅದು ಹುಳಿಯಾಗಿದೆ, ನಂಗೆ ಆಗಲ್ಲ ಅಂತ. ಸ್ವಾದಿಷ್ಟಯ ಮದಿಷ್ಟಯ ಕವತ್ವ ಸೋಮಧಾರಯ, ಅದು ಬರೀ ಧಾರೆ, ಸೋಮಧಾರೆ ಅಲ್ಲ, ಸ್ವಾದಿಷ್ಟ ತುಂಬಾ ರುಚಿಯಾದದ್ದು, ಮದಿಷ್ಟ ಆನಂದವನ್ನು ಕೊಡುವಂತಹದ್ದು. ಅಂತಹ ಸೋಮಧಾರೆ ಇದೆ ಅಂದ್ರೆ ದೇವರಲ್ಲಿ ಬರ್ತಾರೆ. ಸೋಮ ಇಂದ್ರಾಯ ಪಾತವೇ ಸುತಃ, ಪಾತ್ರ ಅಂದ್ರೆ ಕುಡಿಯುವಂತಹ ಇಂದ್ರನಿಗೋಸ್ಕರ ಸುತ, ಅಭಿಸುತ, ಹಿಂಡಲ್ಪಟ್ಟದ್ದು ಅದು ಅಂತ ಕರೆದರೆ ದೇವರು ಅಷ್ಟಕ್ಕೆ ಬರುವುದಿಲ್ಲ. ದೇವರು ಬರಬೇಕಾದ್ರೆ ಇಲ್ಲಿ ಸೋಮರಸ ಪಕ್ವವಾಗಬೇಕು. ಆ ಭಕ್ತಿ ರಸ ಪಕ್ವವಾದಾಗ ದೇವರು ಬರ್ತಾರೆ. ಹಾಗಾಗಿ ಸೋಮದ ಬಗ್ಗೆ ಎಲ್ಲಿ ಮಾತಾಡಿದ್ರು ಕೂಡ ಅದಕ್ಕೊಂದು ಅಧ್ಯಾತ್ಮದ ಮುಖ ಇದೆ. ಹಾಗಾಗಿ ಇಂದ್ರಾಯ ಇಂದೋ ಪರಿಶ್ರಮ, ಓ ಇಂದುವೇ ನನ್ನ ಮನೋದೇವತೆಯೇ ಅಂತ ಅರ್ಥ. ಮನೋದೇವತೆಯೇ ಅಂದ್ರೆ ಯಾರು? ಮನೋನಿಯಾಮಕನಾಗಿರ್ತಕ್ಕಂತಹ ಮುಖ್ಯ ಪ್ರಾಣ. ಇಲ್ಲಿ ಮನಸ್ಸಿಗೆ ತುಂಬಾ ನಿಯಾಮಕರಿದ್ದಾರೆ. ಮನಸ್ಸಿಗೆ ಕೆಳಗೆ ಹೋದ್ರೆ ಬುಧನು ಕೂಡ ಸ್ವಲ್ಪ ಮನಸ್ಸಿಗೆ ಸಂಬಂಧಪಡ್ತಾರೆ. ಆಮೇಲೆ ಪರ್ಜನ್ಯ ಅನ್ನುವ ದೇವತೆ ಮನಸ್ಸಿಗೆ ಸಂಬಂಧಪಟ್ಟವ. ಆಮೇಲೆ ಮೇಲಕ್ಕೆ ಹಾಗೇ ಬರ್ತಾ ಹೋದ್ರೆ ಚಂದ್ರ ಮನಸ್ಸಿಗೆ ಅಭಿಮಾನಿ ದೇವತೆ ಇದ್ದಾರೆ. ಆಮೇಲೆ ಮೇಲೆ 8ನೇ ಕಕ್ಷೆಗೆ ಬಂದ್ರೆ ಇಂದ್ರ ಕಾಮರು, ಕಾಮನು ಕೂಡ ಮನ್ಮಥ, ಮನ್ ಅಂದ್ರೆ ಮನ ಮಥನ ಮಾಡುವ, ಅವನಿಗೂ ಕೂಡ ಮನಸ್ಸಿಗೆ ಸಂಬಂಧ ಇದೆ. ಅದಕ್ಕಿಂತ ಮೇಲೆ ಹೋದ್ರೆ 5ನೇ ಕಕ್ಷೆಯಲ್ಲಿ ರುದ್ರದೇವರು, ಗರುಡ ಶೇಷ ರುದ್ರರು, ಅವರಿಗೆ ಮನೋಭಿಮಾನಿಗಳು ಅಂತ ಹೆಸರು. ಅದಕ್ಕಿಂತ ಮೇಲೆ ಹೋದ್ರೆ ಈಗ ಭಾರತೀ ಸರಸ್ವತಿಯವರು, ಅವರಿಗೆ ಸಕಲ ವಾಂಗ್ಮನಸ ದೇವತೆಗಳು, ಅವರು ಕೂಡ ಮನೋಭಿಮಾನಿಗಳು ಅಂತ ಅವರಿಗೆ ಹೆಸರು. ಅವರ ಪತಿಯರು, ಅವರು ಅದಕ್ಕಿಂತ ಮೇಲಿನ ಮನೋಭಿಮಾನಿಗಳು, ಬ್ರಹ್ಮ ವಾಯುಗಳು. ಅದಕ್ಕಿಂತ ಮೇಲೆ ಲಕ್ಷ್ಮೀದೇವಿ, ಸಕಲ ವಾಂಗ್ಮನಸ ದೇವತೆ ಅಂತ ಆಕೆಯನ್ನು ಕರಿತೇವೆ. ಲಕ್ಷ್ಮೀದೇವಿಯು ಕೂಡ ಮನೋಭಿಮಾನಿಯಾದವರು. ಆಮೇಲೆ ಭಗವಂತ ಅಂತ ಎಲ್ರಿಗೂ ಜ್ಞಾನ. ಅಲ್ಲಿ ಅಭಿಮಾನ ಎಲ್ಲಿ ತನಕ ಅಂದ್ರೆ ಲಕ್ಷ್ಮೀದೇವಿಯ ತನಕ ಮನೋಭಿಮಾನ ಇದೆ. ಇವತ್ತು ಈ ಊರಿಗೆ ಯಾರು ಅಭಿಮಾನಿಗಳು ಅಂತ ಕೇಳಿದ್ರೆ ನಾವು ನರೇಂದ್ರ ಮೋದಿಯಿಂದ ಶುರು ಮಾಡುತ್ತಿದ್ದ. ನರೇಂದ್ರ ಮೋದಿ ಅವರು ಇಲ್ಲಿಗೆ ಅಭಿಮಾನಿಗಳು. ಆಮೇಲೆ ಯಾರು ಸಿದ್ದರಾಮಯ್ಯರು ಅಭಿಮಾನಿಗಳು. ಆಮೇಲೆ ಯಾರು ಇಲ್ಲಿಯ ನಮ್ಮ ಶಾಸಕರು ಅಭಿಮಾನಿಗಳು. ಆಮೇಲೆ ಇಲ್ಲಿಗೆ ಸಂಬಂಧಪಟ್ಟ MLA ಇದ್ದಾರೆ, MP ಗಿಂತ ಕೆಳಗೆ MLA ಇದ್ದಾರೆ, ಅವರಿದ್ದಾರೆ. ಆಮೇಲೆ ಕಾರ್ಪೊರೇಟರ್ ತನಕ ಬಂದು ಕೊನೆಗೆ ನಮ್ಮ ಇವರು ಯಾರೋ ಸೇರ್ತಾರೆ. ಅಲ್ಲಿ ಇಲ್ಲಿಗೆ ಯಾರ್ಯಾರ ಅಭಿಮಾನಿಗಳು ಅಂತ ಕೇಳಿದ್ರೆ ಇಲ್ಲಿಂದ ಶುರು ಮಾಡಿ ಅಲ್ಲಿಯ ತನಕ, ಅಲ್ಲಿಂದ ಶುರು ಮಾಡಿ ಇಲ್ಲಿಯ ತನಕ ಇರುವುದಿಲ್ವಾ? ಹಾಗೆ ಒಂದೊಂದು ಹಂತದ ಮನಸ್ಸಿನ ಭಾಗಕ್ಕೆ ಜಾಸ್ತಿ 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 ಅಭಿಮಾನ ಹೋಗುತ್ತೆ. ಅದರಲ್ಲಿ ಯಾರಂತೆ ಬರಬೇಕು? ಇಲ್ಲಿ ಹಿಂದೂ ಅಂದ್ರೆ ಮನೋಭಿಮಾನಿ ಅಂತ ಹೇಳಿದ್ರೆ ಪ್ರಾಣದೇವರಂತೆ ಬರಬೇಕು. ಯಾಕಂದ್ರೆ ಹಿಂದೆ ಮುಂದೆ ಎಲ್ಲಾ ಕಡೆಯಲ್ಲೂ ಪ್ರಾಣನೇ ಇಲ್ಲಿ ಪ್ರತಿಪಾದ್ಯ. ಸೋಮ ಪವಮಾನ ಇದಕ್ಕೆ ದೇವತೆ. ಆದ್ರಿಂದ ಇಂದೋ ಓ ಮನೋನಿಯಾಮಕನಾದಂತಹ ಪ್ರಾಣದೇವನೇ, ಅಷ್ಟೇ ಅಲ್ಲ ಸೋಮಯಾಗ ಅನ್ನುವ ಯಜ್ಞಕ್ಕೆ ಅಭಿಮಾನಿಯಾದಂತಹ ಓ ಸೋಮದೇವ ಹಿಂದೂ ದೇವತೆಯೇ. ಅಂದ್ರೆ ಹಿಂದೂ ಅನ್ನುವುದಕ್ಕೆ ಆಚಾರ್ಯರು ಹೇಳಿದ ಅರ್ಥ ಏನು ಅಂದ್ರೆ ನೀವು ಬಯಸಿದ್ದನ್ನು ಕೊಡುವವ. ಇದಂ ದದಾತಿ ಇತಿ ಇಂದು. ಇಂದು ಅಂದ್ರೆ ಅಂದ್ರೆ ಇದು ಇದು ಅಂದ್ರೆ ಏನು ಬಯಸಿದ್ದೇವೆ ಇದು, ಯಾವುದು ಬಯಸಲಿಲ್ಲ ಅದು ಇದು ಅಂದ್ರೆ ಇದು ಬೇಕು ಅಂದ್ರೆ ಏನು ಬಯಸಿದ್ದು ಬೇಕು ಅಂತ. ಬಯಸಿದ್ದನ್ನು ಅಂದ್ರೆ ಉತ್ಕೃಷ್ಟವಾಗಿ ಕೊಡುವ. ಯಾವುದು ಉತ್ಕೃಷ್ಟವಾದದ್ದನ್ನು ಬಯಸಿದ್ದೇವೆ ಅದನ್ನು ಚೆನ್ನಾಗಿ ಕೊಡುವವರಿಗೆ ಇಂದು ಅಂತ ಹೆಸರು. ಅಂತಹ ಭಗವಂತನ ಅನುಜ್ಞೆಯಿಂದ ಮೋಕ್ಷವನ್ನು ಕೊಡ್ತಕ್ಕಂತಹ ಪ್ರಾಣದೇವರು ಇಂದೋ ಅನ್ನುವುದು ಇಂದು ಅನ್ನುವುದರ ಸಂಬೋಧನೆ. ಹೇಗೆ ಶಂಭು ಶಬ್ದದ ಸಂಬೋಧನೆ ಹೇಗೆ? ಶಂಭೋ ಅಂತ ಹೇಳುತ್ತಿಲ್ವಾ? ಕೈಲಾಸವಾಸ ಗೌರೀಶ ಈಶಾ ಶಂಭೋ. ಶಂಭು ಶಬ್ದ ಶಂಭೋ ಅಂತ ಸಂಬೋಧನೆ ಆದ ಹಾಗೆ ಇಂದು ಶಬ್ದ ಇಂದೋ ಅಂತ ಸಂಬೋಧನೆ ಆಗ್ತದೆ. ಓ ಇಂದೋ ಇಂದ್ರಾಯ ಪರಿಶ್ರಮ. ಓ ಪ್ರಾಣದೇವರೇ, ನನ್ನನ್ನು ಭಗವಂತನ ಹತ್ರ ಸರಿಯುವ ಹಾಗೆ ಮಾಡು, ನನ್ನನ್ನು ಭಗವಂತನ ಹತ್ರ ಹೋಗಿ ಸೇರಿತು. ಪರಿಶ್ರವ, ಶ್ರವಣ ಅಂದ್ರೆ ಹರಿದು ಹೋಗುವುದು. ಪರಿಶ್ರವಣ ಅಂತ ಹೇಳಿದ್ರೆ ಸೀದಾ ಹೋಗಿ ಸೇರುವ ಹಾಗೆ ಮಾಡುವುದು. ಇದು ಒಂದು ದೊಡ್ಡ ಕೆರೆಗೆ ಕಟ್ಟೆ, ಕೆರೆಯಲ್ಲಿ ನೀರು ಭರ್ತಿ ಆಯಿತು ಅಂತ ಅನ್ಕೊಂಡು, ಭರ್ತಿ ಆದದ್ರ ಪರಿಣಾಮ ಏನು? ಕಟ್ಟೆ ಒಡೆದು ನೀರು ಎಲ್ಲೆಲ್ಲೋ ಚಲ್ಲಾಪಿಲ್ಲಿಯಾಗಿ ಹೋಗುವಂತಹ ಸಾಧ್ಯತೆ ಇದೆ. ಆವಾಗ ನಾವೇನು ಮಾಡಬೇಕು ಅಂದ್ರೆ ಪರಿಶ್ರವಣ ಮಾಡಬೇಕು. ಪರಿಶ್ರವಣ ಅಂದ್ರೆ ಬದಿಯಲ್ಲಿ ಒಂದು ಪುಟ್ಟ ಕಾಲುವೆ ತೆಗೆದು ಬಿಡಬೇಕು. ಅದು ತಟಾಕೋದರ ಪೂರ್ಣಾನ ಪರಿವಾಹ ಇವಾಂಭಸ ಅಂತ. ತಟಾಕೋದರದಲ್ಲಿ ನೀರು ಪೂರ್ತಿ ಆದಾಗ ಒಂದು ಬದಿಯಲ್ಲಿ ಬಿಟ್ಟರೆ ಅದು ಹೋಗ್ತದೆ. ಇಲ್ಲ ನೀವು ಇನ್ನಷ್ಟು ನೀರು ತುಂಬಲಿ ಅಂತ ಇಟ್ಟಿಗೆ ಕಟ್ಟುವುದಕ್ಕೆ ಶುರು ಮಾಡಿದ್ರೆ ಬಟ್ ಅಂತ ಇಡೀ ಒಡೆದು ಊರೇ ನಾಶವಾಗಿ ಹೋಗುತ್ತೆ.
ಹಾಗೆ ಬದಿಯಲ್ಲಿ ಏನು ನೀವು ಪರಿಶ್ರವಣ ಮಾಡ್ತೇವಲ್ಲ, ಪರಿಶ್ರವಣ ಅಂದ್ರೆ ಅದು ನೇರವಾಗಿ ಒಂದೇ ಕಡೆಯಲ್ಲಿ ಹೋಗುವುದಕ್ಕೆ ಬೇಕಾದ ವ್ಯವಸ್ಥೆ. ಪರಿಶ್ರವಣ ಆಗಲಿಲ್ಲ ಅಂದ್ರೆ ಎಲ್ಲೆಲ್ಲೋ ಚೆಲ್ಲಿ ಹಾಕಬಹುದು. ಅಂದ್ರೆ ಪರಿಶ್ರವ ಅಂದ್ರೆ ನೇರ ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತುಂಟಲ್ಲ, ಆ ದಾರಿಯಲ್ಲೇ ಹೋಗಿ ಆ ದೇವರಲ್ಲಿ ಇಂದ್ರನಲ್ಲಿ ಸೇರಿ. ಇಂದ್ರ ಅಂದ್ರೆ ಭಗವಂತ ಅಂತ ಅರ್ಥ. ಇಲ್ಲಿ ವೇದದಲ್ಲಿ ಇಂದ್ರಾದಿ ಶಬ್ದಗಳೆಲ್ಲ ಭಗವಂತನನ್ನೇ ಹೇಳುವುದು. ಅದು ನಮಗೆ ಋಗ್ಭಾಷ್ಯ ಓದ್ತಾ ಹೋದಾಗಂತೂ ಸ್ಪಷ್ಟ ಆಗ್ತದೆ. ಇಲ್ಲಿ ಹೋದ್ರೆ ಮೊದಲು ಯಾವುದೋ ಒಂದೆರಡು ಮಂತ್ರಗಳನ್ನು ಕೇಳಿದಾಗ ಇಂದ್ರ ಅಂತ ವಿಷ್ಣುಪರವಾಗಿ ಅರ್ಥ ಹೇಳಿದರೆ, ಕೆಲವರೆಲ್ಲ ಮಧ್ವಾಚಾರದ ಬಗ್ಗೆ ಗ್ರಂಥ ಬರೆದಿದ್ದಾರೆ. ಅವರು ಬರೆಯುವಾಗ ಬರೀತಾರೆ, ಈ ಮಧ್ವಾಚಾರದ ಒಂದು ದೊಡ್ಡ ಕೆಟ್ಟ ದೃಷ್ಟಿ ಏನೆಂದರೆ ಅಂತ ಅಂಡರ್ಲೈನ್ ಮಾಡಿ ಬರೀತಾರೆ. ಇವರು ಕೆಟ್ಟ ದೃಷ್ಟಿ ಏನೆಂದರೆ ಇವರಿಗೆ ಏನು ಶಬ್ದ ನೋಡಿದ್ರು ನಾರಾಯಣ ನೆನಪಾಗಿ ಬಿಡ್ತಾನೆ. ಅದೊಂದು ವಿಷಯ ಇಲ್ಲದೆ ಹೋಗಿದ್ರೆ ಮಧ್ವಾಚಾರ ಗ್ರಂಥ ತುಂಬಾ ಚೆನ್ನಾಗಿದೆ ಇಂಥದ್ದೆಲ್ಲ ಬರೀತಾರೆ. ಅವರಿಗೆ ಯಾವ ಶಬ್ದ ನೋಡಿದ್ರು ನಾರಾಯಣ ನೆನಪಾಗುತ್ತದೆ. ಇಂದ್ರ ಅಂತ ನೋಡಿದ್ರೆ ನಾರಾಯಣ ನೆನಪಾಗ್ತಾನೆ, ಅಗ್ನಿ ಅಂತ ಹೇಳಿದ್ರೆ ನಾರಾಯಣ ನೆನಪಾಗ್ತಾನೆ. ಋಗ್ಭಾಷ್ಯದಲ್ಲಿ ಯಾವ ದೇವತೆಯನ್ನು ಹೇಳಿದ್ರು ಕೂಡ ಆ ಶಬ್ದವನ್ನು ನಾರಾಯಣನಲ್ಲಿ ಸಮನ್ವಯ ಮಾಡಿದ್ದಾರೆ ಆಚಾರ. ಇದೊಂದು ಆಚಾರ ದೋಷ ಅಂತೆ. ಉಳಿದ ಹಾಗೆ ದೋಷ ಎಂತಂದ್ರೆ ಇಲ್ಲ, ಚೆನ್ನಾಗಿದೆ ಇದು ಹೀಗೆಲ್ಲ ಅಭಿಪ್ರಾಯವನ್ನು ಬರೆಯುವಂತಹ ಮಹಾ ಬುದ್ಧಿಜೀವಿಗಳು ನಮ್ಮಲ್ಲಿದ್ದಾರೆ. ಇಲ್ಲಿ ಯಾವ ಶಬ್ದವು ದೇವರನ್ನು ಹೇಳುತ್ತೆ ಅಂತ ಆಚಾರ್ಯ ಹೇಳಿದ್ದಲ್ಲ, ಯಾವ ಶಬ್ದ ಉಳ್ಳಂತಹ ವೇದವೇ ಎಲ್ಲರೂ ಕೂಡ ಏಕೋ ದೇವ ಸರ್ವಭೂತೇಶು ಕೂಡ ಹಾಗಿದ್ದಾನಲ್ಲ, ಅವನು ನಾಮಧ ಏಕ ಏಕ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂವೈ ವಿಷ್ಣು ಪರಮನುದಾಹರಂತಿ. ವೇದ ವಿಷ್ಣು ಅನ್ನುವ ಶಬ್ದವನ್ನು ಹೇಳುವುದು ಬಹಳ ಅಪರೂಪ. ವೇದ ಬೇರೆ ಬೇರೆ ಶಬ್ದಗಳನ್ನೇ ಜಾಸ್ತಿ ಹೇಳುವುದು. ಪ್ರಾತರ್ ಅಗ್ನಿಂ ಪ್ರಾತರಿಂದ್ರ ಹವಾಮಹೇ ಪ್ರಾತರ ಮಿತ್ರಾವರುಣ ಪ್ರಾತರ ಅಶ್ವಿನ. ವಿಷ್ಣು ಶಬ್ದ ಅದಕ್ಕೆ ನೆನಪಾಗುವುದಿಲ್ಲ. ವಿಷ್ಣು ಶಬ್ದವನ್ನು ಹೇಳುವುದು ಬಹಳ ಕಡಿಮೆ ವೇದ. ಆದ್ರೆ ಯಾವಾಗ ವಿಷ್ಣು ಶಬ್ದ ಹೇಳುತ್ತೆ ಗೊತ್ತೋ, ವೇದದಲ್ಲಿ ಅಗ್ನಿ ಇಂದ್ರ ಅಶ್ವಿನಿ ಬೇರೆ ಬೇರೆ ಶಬ್ದ ಇದೆ ಅಲ್ವಾ, ಅವೆಲ್ಲವೂ ಒಬ್ಬ ವಿಷ್ಣುವನ್ನು ಹೇಳುತ್ತಪ್ಪ ಅಂತ ಅಲ್ಲಿ ವಿಷ್ಣು ಶಬ್ದವನ್ನೇ ಹೇಳುತ್ತೆ. ನಾಮಾನಿ ಸರ್ವಾಣಿ ಯಮಾವಿಶಂತಿ, ಎಲ್ಲಾ ನಾಮಗಳು ಹೋಗಿ ಯಾರನ್ನು ಚೆನ್ನಾಗಿ ಗುಣಪೂರ್ಣವಾಗಿ ಪ್ರತಿಪಾದಿಸುತ್ತೋ ತಂವೈ ವಿಷ್ಣು ಪರಮನುದಾಹ, ಅವನನ್ನು ಪರಮವಿಷ್ಣು ಆ ಸರ್ವೋತ್ತಮನನ್ನು ವಿಷ್ಣು ಅನ್ನುವ ಶಬ್ದದಿಂದ ಪುರಾಣಗಳು ಕರೀತಾವೆ. ಹಾಗಾದ್ರೆ ವಿಷ್ಣುವೇ ಸರ್ವಶಬ್ದ ವಾಕ್ಯ ಅನ್ನೋದಕ್ಕೆ ಅಂದ್ರೆ ಬೇರೆ ವಿಷಯವೇ ಬೇಕಾಗಿಲ್ಲ. ಎಲ್ಲಿ ಕೆಲವು ಕಡೆ ಮಾತ್ರ ತದ್ ವಿಷ್ಣು ಪರಮಂ ಪದಂ, ವಿಷ್ಣು ಶಬ್ದ ವೇದದಲ್ಲಿ ಬಂತು ಅಂದ್ರೆ ಅಲ್ಲಿ ಸರ್ವೋತ್ತಮ ಅಂತ ಒಂದು ಭಾವ ಇದ್ದೇ ಇರ್ತದೆ. ಅದು ಇಲ್ಲದೆ ವಿಷ್ಣು ಶಬ್ದ ವೇದದಲ್ಲಿ ಬರುವುದಿಲ್ಲ. ಆದ್ರಿಂದ ವೇದ ಯಾರನ್ನು ಸರ್ವೋತ್ತಮನನ್ನಾಗಿ ಹೇಳ್ತದೆ, ಯಾರಲ್ಲಿ ಸರ್ವ ಶಬ್ದ ವಾಕ್ಯತ್ವವನ್ನು ಹೇಳ್ತದೆ ಅಂದ್ರೆ ವಿಷ್ಣುವಿನಲ್ಲಿ ಹೇಳ್ತದೆ. ಏನಿದೆ ಅಂದ್ರೆ ವೇದದಲ್ಲಿ ಇಂದ್ರನಿಗಿಂತ ಉತ್ತರವಾದದ್ದು ಮತ್ತೊಂದಿಲ್ಲ ಅಂತ ವೇದದಲ್ಲಿದೆ. ಇಂದ್ರಾಣಿ ಮಾತು ನಾರೀಷು ಸುಭಗಾ ಮನಮಶ್ವಲಂ ನಶ್ಯಸ್ಯ ಅಪರಂಚನ ವಿಶ್ವಸ್ಮಾದಿಂದ್ರ ಉತ್ತಾರ ಅಂತ ಇದೆ. ವಿಶ್ವಸ್ಮಾತ್ ಇಂದ್ರ ಉತ್ತರ ಅಂತ, ಎಲ್ಲಕ್ಕಿಂತ ಉತ್ತರ. ಉತ್ತರ ಅಂದ್ರೆ ಸರ್ವೋತ್ತರ ಯಾರು ಅಂತ ಹೇಳಿದ್ರೆ ಇಂದ್ರ ಅಂತ. ಎಲ್ಲಕ್ಕಿಂತ ಎತ್ತರವಾದವನು ಯಾರಿರುವುದು? ಅದು ಇಂದ್ರ. ಯಾರು ಇಂದ್ರ? ಭಗವಂತ ಇಂದ್ರ. ಅಲ್ಲಿ ಇಂದ್ರ ಶಬ್ದಕ್ಕೆ ಭಗವಂತನೇ ಅರ್ಥ. ಇದಕ್ಕೆ ಅನೇಕ ಕಾರಣಗಳನ್ನು ಕೊಡಬಹುದು. ನಾವು ಸದ್ಯಕ್ಕೆ ಇಲ್ಲಿಗೆ ನಮಗೆ ಭಗವಂತ ಅಂತ ಅರ್ಥ ಅಂತ ಗೊತ್ತಾದ್ರೆ ಸಾಕು. ಯಾಕಂದ್ರೆ ಇಂದ್ರ ಶಬ್ದದ ಅರ್ಥ ಪರಮೇಶ್ವರಿಯ ಸಂಪನ್ನ. ಇದಿ ಪರಮೇಶ್ವರಿಯೇ ಎಂಬ ಮೂಲ ಧಾತುವಿನಿಂದ ಇಂದ್ರ ಶಬ್ದವು ನಿಷ್ಪನ್ನವಾಗಿದೆ. ಪರಮೇಶ್ವರಿಯ ಸಂಪನ್ನತೆ ಅನ್ನುವುದು ಭಗವಂತನಲ್ಲಿದ್ದು ಉಳಿದವರು ಅವನಿಂದ ಬೇಡಿ ಪಡೆದ ಐಶ್ವರ್ಯವನ್ನು ಹೊಂದಿದ್ದಾರೆ. ಆದ್ದರಿಂದ ಐಶ್ವರ್ಯವುಳ್ಳವರನ್ನೆಲ್ಲ ಇಂದ್ರ ಅಂತ ಕರೀತೀವಿ. ಒಂದಿಷ್ಟು ವಿಪ್ರರಲ್ಲಿ ಒಬ್ಬ ವಿಶೇಷವಾದ ಐಶ್ವರ್ಯ, ವಿಪ್ರರ ಐಶ್ವರ್ಯ ಅಂದ್ರೆ ಜ್ಞಾನೇಶ್ವರ್ಯ, ತುಂಬಾ ಜ್ಞಾನವನ್ನು ತುಂಬಿಕೊಂಡಿದ್ರೆ ಅವನನ್ನು ವಿಪ್ರೇಂದ್ರ ಅಂತ ಕರೀತೀವಿ. ಅದು ಬಿಟ್ಟು ಉಪೇಂದ್ರ ಅಂತ ಕರೀಬಾರ್ದು. ಅವರು ವಿಪ್ರರಿಗೆ ಇಂದ್ರ, ವಿಪ್ರರಲ್ಲಿ ಇಂದ್ರ, ಅದರಿಂದ ವಿಪ್ರೇಂದ್ರ ಅಂತ ಕರೀತೀವಿ. ಇಂದ್ರನಿಗಿಂತಲೂ ಉಪರೇಂದ್ರ ಇದ್ರೆ ಅವನನ್ನು ಉಪೇಂದ್ರ ಅಂತ ಕರೀಬೋದು. ಇಂದ್ರನಿಗಿಂತ ಸ್ವಲ್ಪ ಮೇಲಿನವ ಅಥವಾ ಪೂರ್ಣವಾಗಿ ಅವನಿಗಿಂತ ಮೇಲೆ ಮತ್ತೊಬ್ಬ ಇಲ್ಲದೇ ಇದ್ದವ ಅನ್ನೋ ಅರ್ಥದಲ್ಲಿ ಉಪೇಂದ್ರ ಶಬ್ದವನ್ನು ಬಳಸಬಹುದು. ಇಂದ್ರ ಅಂದ್ರೆ ಪರಮೇಶ್ವರಿಯ ಸಂಪನ್ನ. ನಮ್ಮ ಇವತ್ತಿನ ಇಂದ್ರ ಅಂದ್ರೆ ಶತಕ್ರತು ಅನಿಸಿರ್ತಕ್ಕಂತಹ ಪುರಂದರ ತಾನು ತನ್ನ ಐಶ್ವರ್ಯವನ್ನೆಲ್ಲ ಕಳೆದುಕೊಂಡು ಆ ಭಗವಂತನ ಮುಂದೆ ಕೈ ಮುಗಿದು ಚತುರ್ಮುಖ ಬ್ರಹ್ಮನ ಆದೇಶವನ್ನು ತಾನು ಪಡೆದು ಕ್ಷೀರಸಾಗರವನ್ನೇ ಮಥನ ಮಾಡಿ ಐಶ್ವರ್ಯ ಪಡೆದು ಇವತ್ತು ಇಂದ್ರ ಆಗಿರುವುದು. ಆದ್ರೆ ಇವರ ಇಂದ್ರತ್ವ ಎಲ್ಲ ಯಾರಿಂದ ಬಂದಿರುವೋ ಅಂಥವನು ಪರಮ ಇಂದ್ರನಾಗ್ತಾನೆ. ಅವನೇ ಇಂದ್ರ ಶಬ್ದದ ಮುಖ್ಯ ವಾಕ್ಯನಾಗ್ತಾನೆ. ಆದ್ರಿಂದ ಭಗವಂತ ಇಂದ್ರ ಶಬ್ದದ ಮುಖ್ಯ ವಾಕ್ಯ. ಅಲ್ಲಿ ಇಂದ್ರಾಯ ಆ ಭಗವಂತನ ಹತ್ತಿರಕ್ಕೆ ಹೇ ಇಂದೋ ಓ ಮುಖ್ಯ ಪ್ರಾಣನೇ ಪರಿಶ್ರಮ ನಮ್ಮನ್ನು ಕರ್ಕೊಂಡು ಹೋಗು. ನೋಡಿ, ಇದು ಅಂತ್ಯಕಾಲದಲ್ಲಿ ಅಂದ್ರೆ ಪ್ರತಿ ಸಂದರ್ಭದಲ್ಲೂ ಕ್ಷವ ನಾವು ಅನುಸಂಧಾನ ಮಾಡಬೇಕಾದಂತಹ ಒಂದು ಗುಣ. ಅದನ್ನು ಹೇಳುವ ಮಂತ್ರ ಆದ್ರಿಂದ ಇದು ಕರ್ಮಸೂತ್ರ.
ನಾರಾಯಣ ಸೂಕ್ತದಲ್ಲಿ ಮುಖ್ಯ ಹಲ್ಲಲ್ಲಿ ಇರುವುದೇನೆಂದ್ರೆ ಇಂದ್ರಾಯ ಇಂದೋ ಪರಿಸ್ವ. ಓ ಮನೋನ್ಯಾಮಕನಾದಂತಹ ನಮ್ಮ ಮನಸ್ಸು ಎಲ್ಲಿಗೆ ಹೋಗಬೇಕು ಅಲ್ಲೇ ಕೊಂಡು ಹೋಗಿ ನಿಲ್ಲಿಸ್ತಕ್ಕಂತಹ ಓ ಮುಖ್ಯ ಪ್ರಾಣದೇವರೇ, ಇಲ್ಲಿ ಜೀವನದಲ್ಲಿ ಇಲ್ಲಿಯ ತನಕ ಅಂತೂ ನಮ್ಮ ಮನಸ್ಸು ದೇವರ ಹತ್ರ ಹೋಗಲಿಲ್ಲ, ಆದರೆ ಈಗಲಾದರೂ ನನ್ನ ಮನಸ್ಸನ್ನು ಆ ಇಂದ್ರನ ಹತ್ರ ಕೂಡಿಸಿ ನಮ್ಮನ್ನು ಆ ಇಂದ್ರನಲ್ಲೇ ಸೇರುವ ಹಾಗೆ ಮಾಡು. ಇದು ದೊಡ್ಡ ಪ್ರಾರ್ಥನೆ. ಆದ್ರಿಂದ ಈ ಮಂತ್ರಕ್ಕೆ ಅಷ್ಟು ಮಹತ್ವ ಇರುವುದು. ಯಾಕಂದ್ರೆ ನಾವು ಅಂತ್ಯಕಾಲದಲ್ಲಿ ಏನನ್ನು ಸ್ಮರಿಸಿಕೊಂಡು ಶರೀರ ತ್ಯಾಗ ಮಾಡ್ತೇವೋ ಅದಕ್ಕೆ ತದ್ರೂಪ ಸ್ವರೂಪವನ್ನು ಮುಂದಿನ ಜನ್ಮದಲ್ಲಿ ಪಡಿತೇವೆ ಅಂತ ಇರುವುದು. ಕೃಷ್ಣ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ. ಯಾವುದನ್ನು ಕೊನೆಗೆ ತೆಜತ್ಯಂತೆ ಕಲೇವರಂ, ಏನನ್ನು ಸ್ಮರಿಸಿಕೊಂಡು ಅಂತ್ಯದಲ್ಲಿ ಶರೀರವನ್ನು ಸ್ಮರಿಸ್ತಾನೋ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತತ್ತದೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಇದು ಕೃಷ್ಣನ ಸ್ಪಷ್ಟೋಕ್ತಿ. ಯಾವ ಯಾವ ಸ್ವರೂಪವನ್ನು ಚಿಂತಿಸಿಕೊಂಡು ಆತ ಅಂತ್ಯಕಾಲದಲ್ಲಿ ಕಲೇವರವನ್ನು ತ್ಯಜಿಸುತ್ತಾನೋ ಅದೇ ಅದೇ ಭಾವವನ್ನು ಹೊಂದಿ ಅವ ತದ್ಭಾವ ಭಾವಿತನಾಗಿ ಅದರಲ್ಲೇ ಹುಟ್ಟುತ್ತಾನೆ ಅಂತ. ಹಾಗಾಗಿ ಜಡಭರತ ಜಿಂಕೆಯಾಗಿ ಹುಟ್ಟಿದ್ದು ಇತ್ಯಾದಿ ಅದಕ್ಕೆ ದೃಷ್ಟಾಂತವಾಗಿ ನಮ್ಮ ಮುಂದೆ ಇದೆ. ಕೊನೆಗೆ ನಾರಾಯಣನನ್ನೇ ಸ್ಮರಿಸಿಕೊಂಡ್ರೆ ಏನು ಪ್ರಯೋಜನ? ನಾರಾಯಣನ ಸಾರೂಪ್ಯವನ್ನು ಪಡೆದ ಹೋಗ್ತಾನೆ. ಇದಕ್ಕೆ ಸಾರೂಪ್ಯ ಅಂತ ಹೆಸರು. ಏನು ನಾರಾಯಣನ ಸಾರೂಪ್ಯವನ್ನು ಪಡೆದು ಹುಟ್ಟುವುದು ಅಂದ್ರೆ ಏನು? ಹುಟ್ಟುವುದಲ್ಲ, ನಾರಾಯಣನ ಸ್ವರೂಪವನ್ನು ಅಂದ್ರೆ ಸಾರೂಪ್ಯವನ್ನು ಪಡೆಯುವುದು. ಹೇಗೆ ಜಿಂಕೆಯನ್ನು ಸ್ಮರಿಸಿಕೊಂಡು ಸತ್ತಂತಹ ಭರತ ಯಾವ ಜಿಂಕೆಯನ್ನು ಸ್ಮರಿಸಿಕೊಂಡು ಸತ್ತನೋ ಅದೇ ಜಿಂಕೆಯಾಗಿ ಹುಟ್ಟಲಿಲ್ಲ, ಅದರಂತೆ ಒಂದು ಜಿಂಕೆಯಾಗಿ ಹುಟ್ಟಿದ. ಹಾಗೆ ನಾರಾಯಣನನ್ನೇ ಸ್ಮರಿಸಿಕೊಂಡು ಈತ ಶರೀರ ತ್ಯಾಗ ಮಾಡಿದ್ರೆ ಇವನು ಕೂಡ ನಾರಾಯಣ ಸಾರೂಪ್ಯವನ್ನು ಪಡಿತಾನೆ ಹೊರತು ನಾರಾಯಣಾಭೇದವನ್ನು ಪಡೆಯುವುದಿಲ್ಲ. ಅದಕ್ಕೆ ಸ್ವರೂಪವಾದ ಸ್ವರೂಪವನ್ನು ಪಡಿತಾನೆ. ಆದ್ರಿಂದ ಅಂತ್ಯಕಾಲದಲ್ಲಿ ನಾರಾಯಣನನ್ನು ಸ್ಮರಿಸುವುದು ಅಂದ್ರೆ ಮೋಕ್ಷಕ್ಕೆ ಪೂರಕ ಅಂತ ಅರ್ಥ. ಅವ ಮೋಕ್ಷಕ್ಕೆ ಸನ್ನದ್ಧನಾದ, ಅವನಿಗೆ ಮೋಕ್ಷ ನಿಶ್ಚಯ ಅಂತ ಅರ್ಥ. ಆದರೆ ಅದು ಸಿಗುವುದು ಸುಲಭ ಅಲ್ಲ, ಅದನ್ನು ಪ್ರಾರ್ಥನೆ ಮಾಡಬೇಕು. ಆಚಾರ್ಯರು ಹೇಳ್ತಾರಲ್ಲ, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ನೀನು ಅನಂತನನ್ನು ಸಂತತ ಚಿಂತನೆ ಮಾಡು. ಸಂತತಂ ಚಿಂತೆಯ ಇನಂ ತಂ, ಆ ಸರ್ವಸ್ವಾಮಿಯಾದ ಭಗವಂತನನ್ನು ಸಂತತಂ ಚಿಂತೆಯ ಎಂದೆಂದೂ ಚಿಂತನೆ ಮಾಡು. ಅಂತಕಾಲೇ ವಿಶೇಷದ, ಅಂತಕಾಲದಲ್ಲಿ ವಿಶೇಷವಾಗಿ ಚಿಂತನೆ ಮಾಡು. ಈ ಸಂತತ ಚಿಂತನೆ ಯಾಕೆ? ನಾನು ಸಂತತ ಚಿಂತನೆ ಮಾಡದೆ ಅಂತಕಾಲದಲ್ಲಿ ನಾರಾಯಣನನ್ನು ಅಜಮಿಳನ ಹಾಗೆ ಸ್ಮರಿಸಿದರೆ ಸಾಕು ಅಂತ ಯೋಚಿಸಿಕೊಂಡು ನೀನು ಕೂತ ಅಂತಾದರೆ ಅಂತ್ಯದಲ್ಲಿ ನಾರಾಯಣನ ಸ್ಮರಣೆ ಸುತರಾಂ ಬರುವುದಿಲ್ಲ. ಜೀವನದಲ್ಲಿ ಯಾವುದು ನಿರಂತರವಾಗಿ ಮನಸ್ಸನ್ನಿಕರ್ಷಕ್ಕೆ ಒಳಗಾದ ವಿಷಯವಿದೆಯೋ ಅದು ಮಾತ್ರ ಅಂತ್ಯಕಾಲದ ಸ್ಮರಣ ಯೋಗ್ಯವಾಗುವುದಕ್ಕೆ ಸಾಧ್ಯ. ಆದ್ದರಿಂದ ನಿರಂತರ ಭಗವತ್ ಸ್ಮರಣೆ ನಿನ್ನಲ್ಲಿ ರೂಢಮೂಲವಾಗಿದ್ದರೆ ಅಂತ್ಯದಲ್ಲಿ ಅವನ ಸ್ಮರಣೆ ಬರುವುದಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಅದೀಪ ಆರಿಸು ಅಂತ ಹೇಳಿದವನಾಗಿ ಆಗ್ತದೆ. ಅವನು ಜೀವನ ಪೂರ್ತಿ ಒಂದು ಬಿಡಿಗಾಸು ಆ 25 ಪೈಸೆಯ ಕಾಯಿನ್ ಸಿಕ್ಕಿದ್ರು ಕೂಡ ಬಿಡ್ತಾ ಇರಲಿಲ್ಲ. ಆ ರೀತಿ ಬದುಕಿದಂತಹ ವ್ಯಕ್ತಿ, ಕಾಗೆಯನ್ನು ಎಂಜಲಗೈಯಲ್ಲಿ ಓಡಿಸುವುದಿಲ್ಲ ಅನ್ನೋ ರೀತಿಯಲ್ಲಿ ಬದುಕಿದಂತಹ ವ್ಯಕ್ತಿ, ಅವನಿಗೆ ಕೊನೆ ಕಾಲದಲ್ಲಿ ಆದರೂ ನಾರಾಯಣನ ಸ್ಮರಣೆ ಬರಲಿದ್ದು ಈ ಮಕ್ಕಳೆಲ್ಲ ಸೇರಿ ಅವನು ತಲೆದಿಂಬಿಗೆ ತಲೆ ಕೊಟ್ಟು ಮಲಗಿರುವಂತಹ ಸ್ಥಿತಿಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಶುರು ಮಾಡಿದ್ದಾರೆ. ಪಾರಾಯಣ ಮಾಡುವಾಗ ದೇವರಿಗೆ ದೀಪ ಚೆನ್ನಾಗಿ ಉರಿಬೇಕು ಅಂತ ಚೆನ್ನಾಗಿ ದೀಪ, ಅದು ಶುದ್ಧ ಎಳ್ಳೆಣ್ಣೆಯಲ್ಲೇ, ದೀಪಂ ಎಣ್ಣೆಯಲ್ಲಿ ಅಲ್ಲ, ಶುದ್ಧ ಎಳ್ಳೆಣ್ಣೆಯಲ್ಲೇ ದೀಪವನ್ನು ಹಚ್ಚಿಟ್ಟಿದ್ದಾರೆ. ಇವರಿಗೆ ಈ ವಿಷ್ಣು ಸಹಸ್ರನಾಮ ಪಾರಾಯಣ ಆಗ್ತಾ ಇತ್ತು, ದೃಷ್ಟಿ ಮಾತ್ರ ದೀಪದ ಕಡೆಗೆ. ಈ ಮಕ್ಕಳಿಗೆ ಬಹಳ ಆನಂದ. ಕೊನೆ ಕಾಲದಲ್ಲಾದ್ರೂ ದೀಪದ ಜ್ಯೋತಿ ನಮಸ್ತದೆ ಅಂತ ಹೇಳಿದ ಹಾಗೆ ಆ ಪರಂಜ್ಯೋತಿಯನ್ನು ದೀಪದಲ್ಲಿ ಧ್ಯಾನಿಸ್ತಾ ಇದ್ದಾರಲ್ಲ ನಮ್ಮ ಅಪ್ಪ, ಇಂಥ ಅಪ್ಪನನ್ನು ಪಡೆದ ನಾವೇ ಧನ್ಯ ಅಂತ ಅಂದ್ಕೊಂಡು ಇವರು ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದಾರೆ. ಆದ್ರೆ ಆ ಅಪ್ಪ ಯಾಕೋ ಕೈ ಆ ಕಡೆ ಈ ಕಡೆ ಮಾಡ್ತಾ ಇದ್ದಾನೆ, ಏನೋ ಹೇಳಲಿಕ್ಕೆ ಪ್ರಯತ್ನ ಬರ್ತಾ ಇದ್ದಾನೆ. ಈ ಮಕ್ಕಳು ಕೊನೆಗೆ ಯಾಕೋ ಇದು ಉಸಿರು ನಿಲ್ಲುವ ಸಂದರ್ಭದಲ್ಲಿ ಏನೋ ಹೇಳ್ತಾ ಇದ್ದಾರೆ, ಒಂದ್ಸಲ ಕೇಳೋಣ ಅಂತ ಕಿವಿಯ ಹತ್ತಿರ, ಅವರ ಬಾಯಿಯ ಹತ್ತಿರ ಕಿವಿ ಇಟ್ಟು ಆಗ ಒಬ್ಬನೇ ಆ ದೀಪ ಸ್ವಲ್ಪ ಚಿಕ್ಕದ ಮಾಡಿ ಹೇಳಿದಪ್ಪ, ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೇನೆ, ನೀವು ಎಣ್ಣೆಣ್ಣೆ ಹಾಕಿ ಇಷ್ಟು ದೊಡ್ಡ ದೀಪ ಉಳಿಸಿ ಅದನ್ನು ಖಾಲಿ ಮಾಡ್ತಾ ಇದ್ದೀರಲ್ಲ ಅಂತ ಅವನಿಗೆ ಅದೇ ಯೋಚನೆ. ಈ ದೀಪ ಒಂದು ಸಲ ಆಗಿ ಹೋದ್ರೆ ನಮ್ಮ ದುಡ್ಡಾದ್ರೂ ಉಳಿಯುತ್ತೆ, ನಾನು ಸಂಪಾದಿಸಿದ್ದೆಲ್ಲ ಹೀಗೆ ಹಾಳು ಮಾಡಿ. ಅವರ ಜೀವನ ಪರ್ಯಂತ ಯಾವ ಆಲೋಚನೆ, ಯಾವ ಭಾವದಲ್ಲಿರ್ತಾರೆ, ಸದಾ ಸದ್ಭಾವ ಭಾವಿತ. ಅವನು ಯಾವ ಭಾವದಲ್ಲಿ ಜೀವನ ಪೂರ್ತಿ ಇರ್ತಾನೆ, ಅಂತ್ಯಕಾಲದಲ್ಲಿ ಆ ಭಾವವೇ ಹೊರಗೆ ಬರ್ತದೆ ಹೊರತು ಹೊಸ ಪ್ರಭಾವ ಅಲ್ಲಿ ಬರುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಜೀವನದ ಆರಂಭದಲ್ಲೇ ಹೊಸ ಪ್ರಭಾವ ಬೇಕು. ನಿರಂತರ ಭಗವತ್ ಚಿಂತನೆಯಲ್ಲೇ ಬೆಳೆದಂತಹ ವ್ಯಕ್ತಿ ಅವನ ಬೆನ್ನಿಗೆ ಒಂದು ಪೆಟ್ಟು ಬಿದ್ದಾಗ ದೇವರೇ ಅಂತ ಹೇಳ್ತಾನೆ. ಅದು ಬಿಟ್ಟು ಅಯ್ಯ ಅಪ್ಪ ಅಯ್ಯಪ್ಪ ಅಂತ ಹೇಳುದಿಲ್ಲ. ಅವ
ಯಾವ ಯಾವ ಸಂದರ್ಭದಲ್ಲೂ ಕೂಡ ಭಗವತ್ ಚಿಂತನೆಯನ್ನೇ ತನ್ನ ರಕ್ತಗತವನ್ನಾಗಿ ಆತ್ಮಸಾತ್ಕರಿಸಿಕೊಂಡಂತಹ ವ್ಯಕ್ತಿ ಮಾತ್ರ ಅಂತ್ಯಕಾಲದಲ್ಲಿ ಭಗವತ್ ಚಿಂತನೆಯನ್ನು ನಡೆಸುವುದಕ್ಕೆ ಶಕ್ಯ. ಅದು ಭಗವತ್ ಚಿಂತನೆ ಆ ಹೊತ್ತಿಗೆ ಒಂದು ಸಂದರ್ಭದಲ್ಲಿ ಅದು ಕೆಂಡಕ್ಕೆ ಬೂದಿ ಮುಚ್ಚಿದ ಹಾಗೆ ಮುಚ್ಚಲ್ಪಟ್ಟಿದ್ದರೂ ಆ ಬೂದಿಯನ್ನು ಹೊಡಿಸುವ ಕೆಲಸ ಈ ನಾನಾನ ಸೂಕ್ತದ ಪಠನದಿಂದಾಗಿ ಆಗ್ತದೆ. ಇಂದ್ರ ಎಂದೋ ಪರಿಶ್ರವ ಅನ್ನುವ ಶಬ್ದದ ಅರ್ಥವನ್ನು ಜೀವನದಲ್ಲಿ ಒಂದು ಬಾರಿ ಆದರೂ ಗುರುಗಳ ಮುಖದಿಂದ ಅರ್ಥ ಮಾಡಿಕೊಂಡಿದ್ರೆ, ಓ ಪವಮಾನ ದೇವನೇ, ನೀನು ಭಗವಂತನ ಹತ್ರ ನಮ್ಮನ್ನು ಕರ್ಕೊಂಡು ಹೋಗುವಂತ ಅದರ ಅರ್ಥ ಅನ್ನುವುದನ್ನು ಕೇಳಿದ್ದವ ಅಂತ ಆದರೆ ಅವನಿಗೆ ಆ ಹೊತ್ತಿಗೆ ಇಂದ್ರ ಎಂದೋ ಪರಿಶ್ರವ ಅಂತ ಇವರು ಗಟ್ಟಿಯಾಗಿ ಹೇಳ್ತಾ ಇದ್ರೆ, ಓ ಹಾಗರ್ಥ ಅಂತ ನೆನಪಾಗುವ ಸಾಧ್ಯತೆ ಆದ್ರೆ ಇದೆ. ಅದು ಇಲ್ಲಿ ಹೋದ್ರೆ ಇಂದ್ರ ಎಂದೋ ಪರಿಶ್ರವ ಇವರು ಹೇಳ್ತಾ ಇದ್ದಾರೆ ಏನೋ ಶಬ್ದ. ವೇದ ಆದರೆ ಶಬ್ದ ಶಬ್ದ ಶಬ್ದ, ಅದು ಜರ್ಭರೀತು ಖರೀತು ಅಂತಿದ್ದ ಹಾಗೆ ಬರೀ ಶಬ್ದ, ಅದಕ್ಕೆಲ್ಲ ಅರ್ಥ ಇರ್ತದೆ ಅಂತ ತಿಳ್ಕೊಂಡ್ರೆ ಈ ಮಂತ್ರವನ್ನು ಕೇಳಿಯುವ ಪ್ರಯೋಜನ ಇಲ್ಲ. ಒಂದು ಮಂತ್ರ ಈಗ ಒಂದು 2 ನಿಮಿಷದಲ್ಲಿ ಮುಗಿಸ್ತೇನೆ. ಯತ್ರ ಬ್ರಹ್ಮ ಪವಮಾನ, ನೀನು ಓ ಇಂದೋ, ಓ ಮುಖ್ಯ ಪ್ರಾಣದೇವರೇ ನಮ್ಮನ್ನು ಕರ್ಕೊಂಡು ಹೋಗು. ಎಲ್ಲಿಗೆ? ಯತ್ರ ಬ್ರಹ್ಮ ಪವಮಾನ, ಯಾವ ಜಾಗದಲ್ಲಿ ಪವಮಾನ ನೆನೆಸಿರ್ತಕ್ಕಂತಹ ಬ್ರಹ್ಮದೇವ, ಅಂದ್ರೆ ಪವಮಾನ ಅಂದ್ರೆ ಈ ಸಂಸಾರದಿಂದ ದಾಟಿಸ್ತಕ್ಕಂತಹ ಬ್ರಹ್ಮದೇವ. ಯತ್ರ ಬ್ರಹ್ಮ ಪವಮಾನ ಛಂದಾಂಸ್ಯಾಂ ಛಂದಸ್ಯಾಂ ವಾಚಂ ವದನ್, ಮೋಕ್ಷಕ್ಕೆ ಕರ್ಕೊಂಡು ಹೋಗು ಅಂತ ಇವನು ಕೇಳ್ತಾ ಇದ್ರು. ಮೋಕ್ಷ ಅನ್ನೋದು ಹೇಗಿದೆ? ಅಲ್ಲಿ ಸೋಮಯಾಗಕ್ಕೆ ವ್ಯವಸ್ಥೆ ನಡೆದಿದೆ ಅಂದ್ರೆ ಮೋಕ್ಷದಲ್ಲಿ ಒಂದು ಸೋಮಯಾಗ. ಆ ಸೋಮಯಾಗದ ಯಜಮಾನರು ಯಾರು? ಸಾಕ್ಷಾತ್ ಚತುರ್ಮುಖ ಬ್ರಹ್ಮ. ಯಾವ ಚತುರ್ಮುಖ? ಮುಕ್ತ ಚತುರ್ಮುಖ. ನಮ್ಮ ಈಗಿನ ಅಧಿಕಾರದಲ್ಲಿರ್ತಕ್ಕಂತಹ ಚತುರ್ಮುಖ ಅಲ್ಲ. ಮೋಕ್ಷವನ್ನು ಪಡೆದ ಅನೇಕ ಚತುರ್ಮುಖರಿದ್ದಾರಲ್ಲ ಮೋಕ್ಷದಲ್ಲಿ, ಆ ಮುಕ್ತ ಚತುರ್ಮುಖ ಅಲ್ಲಿ ಯಜಮಾನ ಸೋಮರಸವನ್ನು ತಾನೇ ಸ್ವತಃ ಜಜ್ಜಬೇಕು. ಅದಕ್ಕೊಂದು ಅಗಲದ ಕಲ್ಲಿರ್ತದೆ. ಸೋಮಲತೆಯನ್ನು ಅದನ್ನು ಸರಿಯಾಗಿ ತುಂಡು ಮಾಡಿ ಅದನ್ನು ಸರಿಯಾಗಿ ಜೋಡಿಸಿ ಇಲ್ಲಿಟ್ಟು ಅದಕ್ಕೊಂದು ಇಷ್ಟು ದಪ್ಪದ ಕಲ್ಲಿರ್ತದೆ. ಆ ಕಲ್ಲನ್ನು ಹಾಕಿ ಹೀಗೆ ಅರಿಬೇಕು. ಸೋಮರಸವನ್ನು ಮೊದಲು ಜಜ್ಜಬೇಕು, ಆಮೇಲೆ ಅರಿಬೇಕು. ಈ ಚತುರ್ಮುಖ ತಾನೇ ಕೂತ್ಕೊಂಡು ಅರಿತಾ ಇದ್ದಾನಂತೆ. ಅರಿಯುವಾಗ ಈ ಪುರೋಹಿತರು ಋತ್ವಿಕಗಳೆಲ್ಲ ಇದ್ದಾರಲ್ಲ, ಅದರಲ್ಲಿ ಯಾರು ಅಗ್ನಿ ಇಂದ್ರ ಮೊದಲಾದ ಯಾವ ದೇವತೆಗಳು ಮುಕ್ತರಿದ್ದಾರೆ ಅವರೆಲ್ಲ ಅಲ್ಲಿ ಯಜ್ಞದಲ್ಲಿ ಸಹಕಾರ ಮಾಡುವವರು ಪರಿಕರ್ಮಿಕರು, ಅಂದ್ರೆ ಅಸಿಸ್ಟೆಂಟ್ಗಳು, ತಂಟುಗಳು ಯಾರು ಇರಲಿಲ್ಲ. ಇವರೆಲ್ಲ ಜೊತೆಗಿದ್ದಾರೆ. ಅವರು ಈ ಚತುರ್ಮುಖ ಸೋಮರಸವನ್ನು ಹೀಗೆ ಅರಿತಾ ಇರಬೇಕಾದ್ರೆ ಮುಂದೆ ಕೂತಿದ್ದಾರೆ. ಕೂತು ಏನಾದ್ರೂ ಹೇಳ್ತೀನಿ ಅಂತ. ಈ ಯಜ್ಞದಲ್ಲಿ ಕೆಲವು ಕೆಲಸಗಳು ನಡೆಯುವಾಗ ಮಂತ್ರ ಇರುವುದಿಲ್ಲ, ಕೆಲಸ ಮಾತ್ರ. ಆ ಕೆಲಸದ ಹೊತ್ತಿಗೆ ಏನೇನೋ ಮಾತಾಡಬಾರ್ದು, ದೇವರ ಬಗ್ಗೆ ಮಾತಾಡ್ತಾ ಮಾಡಬೇಕು ಅಂತುಂಟು. ಚತುರ್ಮುಖ ಏನ್ ಮಾಡಿದ? ಛಂದಸ್ಯಾಂ ವಾಚಂ ವದನ್, ವೇದಕ್ಕೆ ಸಂಬಂಧಪಟ್ಟ ಮಾತುಗಳನ್ನು ಹೇಳುತ್ತಾ ಅದು ಯಾವ ಮಾತು ಅಂತ ಆಚಾರ್ಯ ಹೇಳ್ತಾರೆ. ಭಗವಂತನ ಸರ್ವೋತ್ಕರ್ಷಕ್ಕೆ ಸಂಬಂಧಪಟ್ಟಂತಹ ವೇದದ ಮಾತುಗಳು. ತದ್ವಿಷ್ಣೋ ಪರಮಂ ಪದಂ ಅಂತ ಅದು ಸೋಮಯಾಗದಲ್ಲಿ ಹೇಳಬೇಕಾದಂತಹ ಮಂತ್ರಗಳು. ಆ ಮಂತ್ರಗಳನ್ನು ಹೇಳುತ್ತಾ ಗ್ರಾವಣ ಸೋಮೇ ಮಹೀಯತೆ, ಗ್ರಾವನ್ ಅಂದ್ರೆ ಕಲ್ಲು, ಕಲ್ಲಿನಲ್ಲಿ ಸೋಮೇ ಮಹೀಯತೆ, ಸೋಮವನ್ನು ಅರಿಯುತ್ತಾ ಸೋಮೇನ ಆನಂದಂ ಜನಯನ್, ಆ ಸೋಮರಸ ಅದರಿಂದ ಇಳಿತಾ ಇದ್ರೆ ಅದರ ಮೂಲಕ ಅಲ್ಲಿ ಸೇರಿದಂತಹ ಎಲ್ಲರನ್ನೂ ಕೂಡ ಆನಂದದಲ್ಲಿ ತುಂಬಿಸುತ್ತಾ ಸೋಮೇನ ಆನಂದಂ ಜನಯನ್ ಅಂದ್ರೆ ಲೋಕದ ಅರ್ಥ ಏನು? ಸೋಮರಸದಿಂದ ಆನಂದವನ್ನು ಉಂಟು ಮಾಡುತ್ತ ಅಂತ. ಇಲ್ಲಿ ಭಕ್ತಿಯನ್ನು ಇನ್ನಷ್ಟು ಉದ್ಭವಗೊಳಿಸುತ್ತಾ ಆನಂದವನ್ನು ಉಂಟು ಮಾಡುತ್ತಾರೆ. ಮೋಕ್ಷದಲ್ಲಿ ಅವರು ಜ್ಞಾನಾನಂದ ಸ್ವರೂಪರಾಗಿರ್ತಾರೆ. ಆ ಜ್ಞಾನಾನಂದ ಸ್ವರೂಪರಾದ ಅವರು ಜ್ಞಾನಾನಂದ ಸ್ವರೂಪಕ್ಕೆ ಪೂರಕವಾಗಿ ಕರ್ಮಗಳನ್ನು ಮಾಡ್ತಾರೆ. ಯುಜ್ಯತೆ ಯಜ್ಞಶೀಲೆ ಇಷ್ಟ ಯಜ್ಞ ಅಂತ. ಮೋಕ್ಷದಲ್ಲೂ ಕೂಡ ಯಜ್ಞಶೀಲರು, ಯಜ್ಞ ಸ್ವಭಾವದವರು ಯಜ್ಞದಿಂದ ದೇವರನ್ನು ಆರಾಧಿಸ್ತಾ ಇರ್ತಾರೆ. ಆದ್ರೆ ಯಜ್ಞದಲ್ಲಿ ಹೊಗೆ ಬಂತು ಅಂತ ಬೇಸರ ಆಗುವುದಿಲ್ಲ ಅಷ್ಟೇ ಅವರಿಗೆ. ಯಜ್ಞದಲ್ಲಿ ದುಃಖದ ಕಿಂಚಿತ್ತೂ ಲೇಪವಿಲ್ಲದ ಆನಂದ ಅನ್ನುವ ಅಷ್ಟೇ ಸ್ವರೂಪದ ಯಜ್ಞವನ್ನು ನಡೆಸ್ತಾರೆ. ಆ ರೀತಿಯ ಸೋಮೇನ ಆನಂದಂ ಜನಯನ್, ಯಜ್ಞ ಕರ್ಮಕ್ಕೆ ಸಂಬಂಧಪಟ್ಟಂತಹ ಸೋಮ ಅಂದ್ರೆ ಭಕ್ತಿರಸ. ಆ ಭಕ್ತಿರಸವನ್ನು ಮತ್ತೆ ಮತ್ತೆ ಇಟ್ಟಂತಹ ಹಾಲು ಉಕ್ಕೇರಿದಾಗ ಜಾಸ್ತಿ ಅಂತ ಅನ್ನಿಸುತ್ತೆ ಹೇಗೋ ಹಾಗೆ ಮೋಕ್ಷದ ಆನಂದ ಉಕ್ಕುವ ಹಾಗೆ ಮಾಡುತ್ತಾ ಇಂದ್ರ ಎಂದೋ ಪರಿಶ್ರವ, ಆ ಇಂದ್ರ ಪರಮೇಶ್ವರಿಯ ಸಂಪನ್ನನಾದಂತಹ ಭಗವಂತನೆಡೆಗೆ, ಓ ಸೋಮಲತಾಭಿಮಾನಿಯಾಗಿರತಕ್ಕಂತಹ ಮುಖ್ಯ ಪ್ರಾಣ ದೇವನೇ, ನೀನು ನಮ್ಮನ್ನು ಪರಿಶ್ರವ ಅವನ ಹತ್ರ ಕರೆದೊಯ್ಯು ಅನ್ನುವ ಈ ಮೊದಲ ಮಂತ್ರದ ಚಿಂತನೆಯ ಜೊತೆಗೆ ಇವತ್ತಿನ ಮಾತನ್ನು ನಾವು ನಿಲ್ಲಿಸೋಣ. 6:45 ನಾಳೆ ದಿವಸ 6:50 ಸೇರಿದಾಗ ನಿಲ್ಲಿಸೋಣ. ಶ್ರೀಕೃಷ್ಣ ಅರ್ಪಣ.